चित्तसुमयि पीताम्बरशानौ पुरुषैच्छा सद्गुरुनाथ महाराज की जय। परम पूज्य प्रातस्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪೂಜ್ಯ ಪೀತಾಂಬರ್ಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮಣಿದು, ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಚಂದ್ರೋದಯ. ವಿಚಾರ ಚಂದ್ರೋದಯದಲ್ಲಿ ಇವತ್ತು ನಾವು ಚಿಂತನೆ ಮಾಡೋದು ಚತುರ್ದಶ ಕಲಾ ಪ್ರಾರಂಭ. ಅಂದ್ರೆ 14ನೇ ಕಲಾ ಇವತ್ತು ನಾವು ಚಿಂತನೆ ಮಾಡಬೇಕಾಗಿದೆ. ಈ 14ನೇ ಕಲೆಯಲ್ಲಿ ಹೇಳಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತ ಕೇಳಿದರೆ, ಪೀತಾಂಬರ್ಜಿ ಅವರು ಬರೀತಾ ಇದ್ದಾರೆ, ಜೀವನ್ ಮುಕ್ತಿ ವಿದೇಹ ಮುಕ್ತಿ ವರ್ಣನೆ. ಜೀವನ್ಮುಕ್ತಿ ವಿದೇಹ ಮುಕ್ತಿಯ ವರ್ಣನೆಯನ್ನ ಈ 14ನೇ ಕಲಾದೊಳಗ ಮಾಡ್ತಾ ಇದ್ದಾರೆ. ಮೊದಲು ಇಲ್ಲಿ ಮುಕ್ತಿ ಅಂದ್ರೆ ಏನು, ನಂತರ ಆ ಮುಕ್ತಿ ಎಷ್ಟು ಪ್ರಕಾರದ, ಮುಕ್ತಿ ಅನ್ನುವ ಶಬ್ದದ ಮೇಲೆ ಭಿನ್ನ ಭಿನ್ನ ದರ್ಶನಕಾರರು ಬೇರೆ ಬೇರೆ ಲಕ್ಷಣಗಳನ್ನು ಅರ್ಥಗಳನ್ನು ಹೇಳಿಕೊಂಡು ಬರ್ತಾ ಇದ್ದಾರೆ. ಮುಕ್ತಿಯಂತ ಯಾವುದಕ್ಕಂತೀರಿ ಅಂತ ಚಾರ್ವಾಕರನ್ನ ಕೇಳಿದರೆ ಅವರಂತರ ಮರಣವೇ ಮುಕ್ತಿ, ಸುಖವೇ ಸ್ವರ್ಗ, ದುಃಖವೇ ನರಕ, ಮರಣವೇ ಮೋಕ್ಷ ಅಂತಾರ. ಬದುಕಿನೊಳಗೆ ಮನುಷ್ಯ ಏನಾದರೂ ಮಾಡಿ ಸುಖ ಪಡಿಬೇಕು. ಆ ಸುಖವೇ ಸ್ವರ್ಗದ, ದುಃಖವೇ ಅದು ನರಕದ. ಸತ್ರ ಮುಗೀತು ನೋಡ್ರಿ, ಮರಣವೇ ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ಸತ್ತ ಮನುಷ್ಯ ಸುಮ್ಮನೆ ಸತ್ತಿರದಿಲ್ಲ, ಮಾಡಿದ ಕರ್ಮದ ಗಂಟೆನ ತಲೆ ಮೇಲೆ ಹೊತ್ಕೊಂಡು ಹೋಗಿರ್ತಾನೆ. ಪುನಃ ಕರ್ಮವನ್ನು ಭೋಗಿಸಲಾಕ ಅತ್ಯವಶ್ಯವಾಗಿ ಹುಟ್ಟಿ ಬರ್ತಾ ಇದ್ದಾನೆ. ಚಾರ್ವಾಕರು ಹೇಳುವ ಮುಕ್ತಿ ಸಮಂಜಸವಲ್ಲ. ಇನ್ನು ಸಾಂಖ್ಯರನ್ನ ಕೇಳ್ರಿ, ನೀವು ಮುಕ್ತಿ ಅಂತ ಎದಕ್ಕೆ ಅಂತೀರಿ ಅಂತ ಕೇಳಿದ್ರೆ ಅವರಂತರ ತ್ರಿತಾಪಗಳ ನಿವೃತ್ತಿ ಮೋಕ್ಷ ಅನ್ನಬೇಕು. ತ್ರಿತಾಪಗಳು ಆಧ್ಯಾತ್ಮಿಕ ತಾಪ, ಆದಿ ಭೌತಿಕ ತಾಪ, ಆದಿ ದೈವಿಕ ತಾಪಗಳು. ಹೀಗೆ ನಮ್ಮ ಮನುಷ್ಯನಿಗೆ 3 ಪ್ರಕಾರವಾಗಿರ್ತಕ್ಕಂಥ ತಾಪಗಳೇನದಾವಲ್ಲ, ಈ ತಾಪತ್ರಯಗಳ ನಿವೃತ್ತಿಗೆನೆ ಮೋಕ್ಷ ಅಂತಾರೆ. ಪರಂತು ಈ ದುಃಖದ ಕಾರಣೀಭೂತವಾದ ಅಜ್ಞಾನದ ನಿವೃತ್ತಿಯನ್ನು ಅವರು ಹೇಳುವುದಿಲ್ಲ. ತಾಪತ್ರಯಗಳ ನಿವೃತ್ತಿಗೆ ಮೋಕ್ಷ ಅಂತನ್ನೋ ಸಾಂಖ್ಯರ ಮುಕ್ತಿನೂ ಕೂಡ ಸಮಂಜಸ ಅಲ್ಲ. ನೈಯಾಯಿಕರನ್ನ ಕೇಳಿದ್ರೆ ನೀವು ಎದಕ್ಕೆ ಮುಕ್ತಿ ಅಂತೀರಿ
ಅವರಂತಾರ 21 ದುಃಖಗಳ ನಿವೃತ್ತಿ ಮೋಕ್ಷ ಅಂತೀವಿ. 21 ದುಃಖದ ನಿವೃತ್ತಿಗೆ ಮೋಕ್ಷ ಅಂತೀರಲ್ಲ, ಮ್ಯಾಲಿನ ದುಃಖದ ನಿವೃತ್ತಿ ಹೇಳಿದರೆ ವಿನಃ ದುಃಖದ ಕಾರಣೀಭೂತವಾಗಿರ್ತಕ್ಕಂಥ ಯಾವ ಅಜ್ಞಾನದ ನಿವೃತ್ತಿಯನ್ನು ಇವರು ಯಾರೂ ಹೇಳಿಲ್ಲ. ಆದ್ದರಿಂದ ಇಲ್ಲಿ ಹೇಳಬೇಕಾದದ್ದೇನು, ವೇದಾಂತದ ಪರವಾಗಿ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದದ ಪ್ರಾಪ್ತಿ. ಅತ್ಯಂತ ದುಃಖದ ನಿವೃತ್ತಿ ಅಂದ್ರೆ ಏನು? ಕಾರಣ ಸಹಿತ ಕಾರ್ಯ ದುಃಖದ ನಿವೃತ್ತಿಗೆ ಅತ್ಯಂತ ನಿವೃತ್ತಿ ಅಂತ ಹೇಳಬೇಕಾಗ್ತದೆ. ಇವರೆಲ್ಲ ಕಾರ್ಯ ದುಃಖದ ನಿವೃತ್ತಿ ಹೇಳ್ತಾ ಇದ್ದಾರೆ. ಗಿಡದ ಮ್ಯಾಲಿನ ಟೊಂಗಿಗಳನ್ನು ಮಾತ್ರ ನಾವು ಕಡ್ದು ಹಾಕಿರ ಪುನಃ ಅದು ಚಿಗುತ್ತು ಬರ್ತದೆ. ಬೇರನ್ನು ತೆಗೆದು ಹಾಕಿದಾಗ ಪುನಃ ಹೇಗೆ ಆ ಗಿಡ ಉತ್ಪತ್ತಿ ಆಗುವುದಿಲ್ಲವೋ ಆ ರೀತಿ ನಿವೃತ್ತಿಯಾದ ಬಳಿಕ ಯಾವುದು ಉತ್ಪತ್ತಿ ಆಗುವುದಿಲ್ಲವೋ ಅದಕ್ಕೆ ಅತ್ಯಂತ ನಿವೃತ್ತಿ ಅಂತ ಕರೀತಾರೆ. ಇದು ಒಂದು ಲಕ್ಷಣ. ಇದು ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದದ ಪ್ರಾಪ್ತಿ. ಇನ್ನು ಕೆಲವು ಕಡೆ ಹೇಳ್ತಾರ ಸ್ವಸ್ವರೂಪಾವಸ್ಥಿತಿ ಮುಕ್ತಿ ಇತ್ಯಭಿಧೀಯತೆ. ಸ್ವಸ್ವರೂಪಾವಸ್ಥಿತಿ ಅಂದ್ರೇನು? ತಾನು ತಾನಾಗಿ ಇರುವುದಕ್ಕೆ ಮೋಕ್ಷ ಅಂತ ಕರೀತಾರೆ, ಮುಕ್ತಿ ಅಂತ ಕರೀತಾರೆ. ತಾನು ತಾನಾಗಿ ಇರುವುದು. ನಾವು ಈಗ ನಾವಾಗಿ ಉಳಿದಿಲ್ಲ. ನಾವಲ್ಲದ ದೇಹ, ನಾವಲ್ಲದ ಇಂದ್ರಿಯಗಳು, ನಾವಲ್ಲದ ಮನ ಬುದ್ಧಿ ಚಿತ್ತ ಅಹಂಕಾರ ಆಗಿ ಉಳಿದೀವಾದ್ದರಿಂದ ಇದು ಸ್ವರೂಪಾವಸ್ಥಿತಿ ಅಲ್ಲ. ಅದಕ್ಕೆ ಮತ್ತೊಂದು ಕಡೆಗೆ ಹೇಳ್ತಾ ಇದ್ದಾರೆ. ಇದೇ ಚಂದ್ರೋದಯಕಾರರು ಮೊದಲನೇ ಕಾಲದಾಗ ಹೇಳ್ಕೊಂಬಂದಾರ. ಕರ್ತೃತ್ವ ಭೋಕ್ತೃತ್ವ ಮೊದಲಾದ ಅನ್ಯಥಾ ಭಾವರಹಿತನಾಗಿ ಸ್ವಸ್ವರೂಪ ಸ್ಥಿತಿಯಿಂದ ಇರುವುದಕ್ಕೆ ಮೋಕ್ಷ ಮುಕ್ತಿ. ಇದೇ ಮೊದಲನೇ ಕಾಲದಾಗ ಹೇಳ್ಕೊಂಬಂದಿದ್ದಾರೆ. ಏನೇನು? ಕರ್ತೃತ್ವ ಭೋಕ್ತೃತ್ವ ಮೊದಲಾದ ಅನ್ಯಥಾ ಭಾವಗಳು. ಇವೆಲ್ಲ ಅನ್ಯಥಾ ಭಾವಗಳು, ನಮ್ಮ ಧರ್ಮಗಳ ಅಲ್ಲ. ಕರ್ತೃತ್ವ ಭೋಕ್ತೃತ್ವ ಇದು ಅಂತಃಕರಣದ ಧರ್ಮ. ಶೋಕ ಮೋಹಗಳು ಮನಸ್ಸಿನ ಧರ್ಮ. ಹಸಿವು ತ್ರಷೆಗಳು ಪ್ರಾಣದ ಧರ್ಮ. ಅಂಧತ್ವ ಮಂಧತ್ವ ಪಟುತ್ವಗಳು ಇಂದ್ರಿಯಗಳ ಧರ್ಮ. ಇವೆಲ್ಲವನ್ನು ತೆಗೆದುಹಾಕಿ ಅನ್ಯಥಾಭಾವರಹಿತನಾಗಿ ಸ್ವಸ್ವರೂಪ ಸ್ಥಿತಿಯಿಂದ ಇರುವುದಕ್ಕೆ ಮುಕ್ತಿ ಅಂತ ಕರೀತಾರೆ. ಇಂತಹ ಮುಕ್ತಿಯನ್ನು ಕೆಲವು ಕಡೆ ಎರಡು ಪ್ರಕಾರ ಮಾಡಿದ್ದಾರೆ. ಜೀವನ್ ಮುಕ್ತಿ ಅಂತ ಒಂದು, ವಿದೇಹ ಮುಕ್ತಿ ಅಂತ ಇನ್ನೊಂದು. ಕೆಲವು ಗ್ರಂಥಕಾರರು ಜೀವನ್ಮುಕ್ತಿಯನ್ನು ಒಪ್ಪಿರುವುದಿಲ್ಲ. ಜ್ಞಾನ ಸಮಕಾಲದಲ್ಲಿ ವಿದೇಹ ಮುಕ್ತಿಯನ್ನೇ ಒಪ್ಪತಕ್ಕಂಥ ಕೆಲವು ಗ್ರಂಥಕಾರರು ಜೀವನ್ಮುಕ್ತಿಯನ್ನು ಒಪ್ಪಿಕೊಂಡು ಬಂದಿಲ್ಲ. ಆದರೆ ಬಹಳ ಜನ ಜೀವನ್ಮುಕ್ತಿಯನ್ನು ಒಪ್ಪಿಕೊಂಡು ಬಂದಿದ್ದಾರೆ. ಆದ್ದರಿಂದ ಶಿಷ್ಯನಾಗಿರ್ತಕ್ಕಂಥ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಮೊದಲನೇ ಪ್ರಶ್ನೆ ಏನದಪ್ಪ? ಜೀವನ್ಮುಕ್ತಿ ಅಂದರೇನು? 231ನೇ ಪ್ರಶ್ನೆ ಏನು? 231ನೇ ಪ್ರಶ್ನೆ. ಶಿಷ್ಯ ಕೇಳ್ತಾನೆ, ಜೀವನ್ಮುಕ್ತಿ ಅಂದರೆ ಏನು? ಅಪ್ಪ, ಜೀವನ್ಮುಕ್ತಿ ಅಂತಾರಲ್ಲ, ಅದರ ಅರ್ಥ ಏನು? ನಾವು ಇದನ್ನ ಶಬ್ದ ಮಾತ್ರ ಕೇಳ್ಕೊಂಡು ಬಂದೀವಿ.
ಇದರ ಅರ್ಥ ನನಗೆ ಗೊತ್ತಿಲ್ಲ. ಹೇ ಸದ್ಗುರುವೇ, ಜೀವನ್ಮುಕ್ತಿ ಅಂತ ಯಾವುದಕ್ಕೆ ಅಂತಾರೆ ಅಂತ ಕೇಳಿದರೆ ಗುರುಗಳಂತಾರ, ತಮ್ಮ ದೇಹ ಮೊದಲಾದ ಪ್ರಪಂಚದ ಪ್ರತೀತಿ ಇರುತ್ತಿರಲು ಯಾವ ಬ್ರಹ್ಮ ಸ್ವರೂಪದಲ್ಲಿ ಸ್ಥಿತಿ, ಅದಕ್ಕೆ ಜೀವನ್ಮುಕ್ತಿ ಜೀವನ್ಮುಕ್ತಿ ಅನ್ನುತ್ತಾರೆ. ಏನಂತಾರೆ? ದೇಹ ಮೊದಲಾದ ಪ್ರಪಂಚದ ಪ್ರತೀತಿ ಸಹಿತ ಯಾವ ಬ್ರಹ್ಮ ಸ್ವರೂಪದಲ್ಲಿ ಸ್ಥಿತಿ ಅಲ್ರಿ. ಇಲ್ಲಿ ಎರಡು ಶಬ್ದಗಳನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ. ಅವು ಯಾವ ಎರಡು ಶಬ್ದಗಳು ಅಂತ ಕೇಳಿದರೆ, ಒಂದು ಪ್ರತೀತಿ, ಇನ್ನೊಂದು ಸ್ಥಿತಿ. ಅದ ಇಲ್ಲ? ಎರಡು ಶಬ್ದ ಅದ ಇಲ್ಲ? ದೇಹ ಮೊದಲಾದ ಪ್ರಪಂಚದ ಏನದ? ಪ್ರತೀತಿ. ಬ್ರಹ್ಮ ಭಾವದಲ್ಲಿ ಏನದ? ಸ್ಥಿತಿ. ಇವೆರಡು ಶಬ್ದ ಹಿಡಿದ್ರೆ ಸಾಕು. ಪ್ರತೀತಿ, ಸ್ಥಿತಿ ಅಲ್ಲ? ಪ್ರತೀತಿ, ಸ್ಥಿತಿ. ಪ್ರತೀತಿ ಅಂದ್ರ ತೋರುವುದು, ಸ್ಥಿತಿ ಅಂದ್ರ ಇರುವುದು. ಅರ್ಥ ಆಗ್ತದ? ಪ್ರತೀತಿ ಅಂದ್ರ ತೋರುವುದು, ಸ್ಥಿತಿ ಅಂದ್ರ ಇರುವುದು. ಅಂದ್ರ ಇಲ್ಲಿ ಪ್ರತೀತಿ ಬ್ಯಾರೆ ಐತಿ, ಸ್ಥಿತಿ ಬ್ಯಾರೆ ಐತಿ. ಪ್ರತೀತಿ ಏನತಿ? ದೇಹ ಮೊದಲಾದ ಪ್ರಪಂಚದ ಪ್ರತೀತಿ ಅದೇ. ಅವ ದೇಹ ಧರಿಸಿಕೊಂಡದಾನೆ, ಪ್ರಪಂಚದೊಳಗ ಅದಾನೆ. ಇದು ಪ್ರತೀತಿ ಅದ. ವಾಸ್ತವಿಕವಾಗಿ ಅವನ ಸ್ಥಿತಿ ಹಂಗದ? ಬ್ರಹ್ಮ ಸ್ವರೂಪದಲ್ಲಿ ಸ್ಥಿತಿ ಅದ. ಬಹುಶಃ ನೀವು ನೋಡ್ತೀರಿ ಪ್ರತೀತಿ ಮತ್ತು ಸ್ಥಿತಿ. ಎಲ್ಲಿ ನೋಡ್ತೀರಿ ಗೊತ್ತದನ? ಎಲ್ಲೇ ನಿಮಗೆ ತಿಳಿಯುವಂಗೆ ಹೇಳಬೇಕಾದ್ರೆ ನಾಟಕ ನಾಟಕದೊಳಗೊಬ್ಬ ಸ್ತ್ರೀ ಪಾತ್ರ ಮಾಡಿದಾನೆ ಪುರುಷ. ಪುರುಷನೇ ಸ್ತ್ರೀ ಪಾತ್ರ ಮಾಡಿದಾನೆ. ಸತ್ಯ ಹರಿಶ್ಚಂದ್ರನ ಹೆಂಡತಿ ಅಲ್ರಿ? ಸತ್ಯ ಹರಿಶ್ಚಂದ್ರನ ನಾಟಕದ ಆ ಸತ್ಯ ಹರಿಶ್ಚಂದ್ರ ಕಷ್ಟಪಟ್ಟು ವಿಶ್ವಾಮಿತ್ರನಿಗೆ ಮಾತು ಕೊಟ್ಟು ರಾಜ್ಯವನ್ನೆಲ್ಲ ತ್ಯಾಗ ಮಾಡಿ ಹರಿಶ್ಚಂದ್ರ ಕಾಶಿಗೆ ಹೋಗಿ ಹೆಂಡತಿನ ಮಗನ್ನ ಮಾರಿಕೊಂಡು ತಾರಾಮತಿ ರೋಹಿತಾಶ್ವ ಹೆಂಡತಿನ ಮಾರಿಕೊಂಡ, ಮಗನ ಮಾರಿಕೊಂಡ, ತಾನು ಹೊಲೆಯನ ಆಳ ಆದ. ಎಲ್ಲಿ? ನಾಟಕದೊಳಗೆ. ಅಲ್ಲಿ ತಾರಾಮತಿ ಬ್ರಾಹ್ಮಣರ ಮನೆಯೊಳಗ ಕೆಲಸ ಮಾಡುವಾಗ ಮಗ ಹಾವು ಕಚ್ಚಿ ಸಾಯ್ತಾನೆ, ರೋಹಿತಾಶ್ವ. ಆ ತಾಯಿ ತನ್ನ ಮಗನನ್ನ ಹೆಣವನ್ನು ತಂದು ಸುಡುಗಾಡ್ದಾಗ ಸುಡಲಾಕಂತ ಪ್ರಯತ್ನ ಮಾಡಿದಾಗ ಹರಿಶ್ಚಂದ್ರ ಒಲೆಯನ ಹಾಳಾಗ್ಯಾನಲ್ಲಿ. ಸ್ಮಶಾನ ಕಾವಲ ಮಾಡ್ತಾನೆ. ಯಾರಿದ್ದಿ ನೀನು? ನಿನ್ನ ಮಗುವಿಗೆ ಸುಡಬೇಕಾಗಿತ್ತು ಅಂದರೆ ನನ್ನ ಮಾಲಕನಿಗೆ ಕೊಡಬೇಕಾಗಿರ್ತಕ್ಕಂಥ ದುಡ್ಡು ಕೊಡು, ಆಮೇಲೆ ಸುಡು. ಆಕೆ ಅಳತಾಳೆ. ಒಂದು ಪೈಸಾ ಇಲ್ಲ. ರಾಜನ ಮಗನಾಗಿ ಹುಟ್ಟಿ ಸ್ಮಶಾನದಲ್ಲಿ ನಿನ್ನ ಸುಡಲಾಕ ಸಹಿತ ದುಡ್ಡಿಲ್ಲದಂಗೆ ಆತಲ್ಲೋ ಮಗನೇ ಅಂತ ಹೇಳಿ ಮಗನ ಹೆಣದ ಮ್ಯಾಲ ಬಿದ್ದ ಅಳತಾಳೆ. ಈ ತಾರಾಮತಿ ಪಾತ್ರ ಮಾಡಿದಾನ ಪುರುಷ, ಅಳತಾನೆ. ಅವನ ದುಃಖವನ್ನು ನೋಡಿ ಸಭೆಯೊಳಗಿರೋ ಜನ ಎಲ್ಲ ದುಃಖ ಮಾಡ್ತಾರೆ. ಅಳಕತ್ತಾರೆ ಎಲ್ಲರೂ, ಪ್ರೇಕ್ಷಕರೆಲ್ಲ ಅಳ್ತಾರೆ. ತಾರಾಮತಿನೂ ಅಳ್ತಾಳ, ಪ್ರೇಕ್ಷಕರು ಅಳ್ತಾರೆ. ಇದರೊಳಗೆ ಖರೆ ಖರೆ ಅಳವ್ರು ಯಾರು, ಸುಳ್ಳು ಸುಳ್ಳು ಅಳವ್ರು ಯಾರು? ಖರೆ ಖರೆ ಅಳವ್ರು ಯಾರು?
ಸುಳ್ಳು ಸುಳ್ಳು ಅದಾವ್ರ ಯಾರು? ಖರೆ ಖರೆ ಅದಾವ್ರ ಯಾರು? ನೋಡವ್ರು. ಇವರು ಪಾತ್ರ ಮಾಡಿದವರು ಮತ್ ಪಾತ್ರ ಮಾಡೋ ದುಃಖ ಹಾಕಿರ್ತಾರೆ, ಅವ್ರ್ಯಾಕೆ ಪಾತ್ರ ಮಾಡ್ತಾರ್ರಿ? ದುಃಖ ಯಾರಿಗಾಗ್ಯದ? ಅಲ್ಲೇ ನೋಡುವವರಿಗೆ ಆಗ್ಯದ. ಇವಾಗ ಆಗಿಲ್ಲ ಪಾತ್ರ ಮಾಡಿದವನಿಗೆ. ಕಣ್ಣಾಗ ನೀರು ಸುರ್ಯಾಕ ಹತ್ಯಾವ, ಪರಂತು ಪ್ರತೀತಿ ಸ್ಥಿತಿ ಬಗ್ಗೆ ಮಾತಾಡಕತ್ತೀವಿ ನಾವು ಅಲ್ಲ. ಅಲ್ಲಿ ಪ್ರತೀತಿ ದುಃಖದ, ಸ್ಥಿತಿ ದುಃಖ ಇಲ್ಲ, ಆನಂದದ. ಹೆಂಗೆ ಆನಂದದ ರೀ ಅಂದಿರಿ ನೀವು? ಅವ ಪಾತ್ರ ಮಾಡೋದು ಸಾವಿರ ಜನರು ಅಳಿಸ್ತಾನಂದ ಬಳಿಕ ಅವಾಗ ಉಲ್ಟಾ ಆನಂದ. ನಾನು 1000 ಮಂದಿನ ಅಳ್ಸಾಕತ್ತೇನೆ ಅಂತ ಅವನಿಗೆ ಉಲ್ಟಾ ಆನಂದ ಆಗೈತಿ. ಒಳಗ ಮ್ಯಾಲ ದುಃಖ, ಒಳಗ ಸ್ಥಿತಿ ಪ್ರತೀತಿ. ಅರ್ಥ ಆಕತ್ತಿಲ್ಲ? ಅವನ ಸ್ಥಿತಿ ಆನಂದದ, ಪ್ರತೀತಿ ದುಃಖದ. ಹಾಗೇ ಇಲ್ಲಿ ದೇಹ ಮೊದಲಾದ ಪ್ರಪಂಚದ ಪ್ರತೀತಿ ಅದ. ತತ್ವಜ್ಞಾನಿಗೆ ಪ್ರಪಂಚದಾಗಿದ್ದಂಗೆ ಮಾಡ್ಯಾನ, ಅವನು ಒಳವ್ರು ಕೂಡ ಹತ್ತಂಗೆ ಮಾಡ್ತಾನೆ, ನಗವ್ರು ನಕ್ಕಂಗೆ ಮಾಡ್ತಾನೆ. ಅವನು ಪ್ರತೀತಿನ ಬೇರೆ ಅದ, ಸ್ಥಿತಿ ಮಾತ್ರ ಬ್ರಹ್ಮದಲ್ಲಿದೆ. ಆವ ಕೃತ್ಯದೋಳಿರುತ್ತಿದ್ದರು ಶಿವಯೋಗಿ, ಭಾವದಳು ಬ್ರಹ್ಮವನ್ನು ಬಿಡದಿಹನು. ಮಹಾತ್ಮರು ಬರೀತಾರೆ, ಸರ್ಪೋಷಣದಲ್ಲಿ ಬರೆದ ಈ ಗ್ರಂಥ, ಈ ಪದ್ಯ. ಆವ ಕೃತ್ಯದೊಳಿರುತ್ತಿದ್ದರು ಶಿವಯೋಗಿ, ಭಾವದಳು ಬ್ರಹ್ಮವನ್ನು ಬಿಡದಿಹನು. ಯಾವುದೇ ಕೆಲಸ ಅದಾನವ, ಆದರೆ ತನ್ನ ಭಾವದೊಳಗೆ ಬ್ರಹ್ಮ 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 ಬ್ರಹ್ಮದ ಭಾವದಲ್ಲಿ ಸ್ಥಿತಿ ಅದೇ. ದೃಷ್ಟಾಂತ ಕೊಟ್ಟಾರ ಪುಣ್ಯಾತ್ಮ. ಏನು ಅಂತ ಕೇಳೊಬ್ಬಾಕಿ ನಟಿ ತಲೆ ಮೇಲೆ ಕೊಡ ಹೊತ್ತು ಆಕಿ ನೃತ್ಯ ಮಾಡ್ತಾಳೆ, ಹಾವು ಭಾವಗಳು ಮಾಡ್ತಾಳೆ, ಕೈ ಮಾಡ್ತಾರೆ. ಏನು ತಪ್ಪಿಲ್ಲ, ತಾಳು ತಪ್ಪಿಲ್ಲ, ಹಾವು ಭಾವಗಳು ತಪ್ಪಿಲ್ಲ, ಪರಂತು ತಲೆ ಮೇಲೆ ಕೊಡ ಕೆಳಗೆ ಬಿದ್ದಿಲ್ಲ ಅಲ್ಲ. ಶಿರದ ಕುಂಭದ ಮರೆಯದಿರುವ ನಟಿಯಂತೆ. ಯಾವ ರೀತಿ ಆಕಿ ಹಾವ ಭಾವ, ಆಕಿ ತಾಳ ರಾಗ ತಪ್ಪಿಲ್ಲ, ತಲೆ ಮ್ಯಾಗಿನ ಕೊಡ ಕೆಳಗೆ ಬಿದ್ದಿಲ್ಲ, ಕೈ ಹಿಡ್ದಿಲ್ಲ ಕೊಡಕ್ಕ, ಕೊಡ ಕೈ ಹಿಡ್ದಿಲ್ಲ, ತಲೆ ಮೇಲೆ ಕೊಡ ಅದ, ಕುಣಿತಾಳ. ಅಭಿಪ್ರಾಯ ಏನು? ಆಕಿ ಭಾವ ಎಲ್ಲಿದಪ್ಪ ಅಂತ್ಯಾರ ತಲೆ ಮ್ಯಾಲಿನ ಕೊಡದೊಳಗದ, ಅದು ಬೀಳಬಾರ್ದು. ಕೇವಲ ಕೊಡದಾಗಿಲ್ಲ, ಬರೀ ಕೊಡದಾಗ ಇತ್ತಾರ ತಾಳು ತಪ್ತಿದ್ದಳು, ಭಾವ ತಪ್ತಿದ್ದಳು ಅಲ್ರಿ. 2 ಕಡೆ ಅದ. ಒಂದು ಸಾಮಾನ್ಯ ಅದ, ಒಂದು ಕಡೆಗೆ ಒಂದು ಕಡೆ ವಿಶೇಷ ಅದೇ. ವೃತ್ತಿ 2 ಕಡೆ ವಿಶೇಷ ವೃತ್ತಿ ಇರಂಗಿಲ್ಲ. ಜಾಗೃತ ಅವಸ್ಥೆ ಇದ್ದಾಗ ಸ್ವಪ್ನ ವೃತ್ತಿ ಇರಂಗಿಲ್ಲ, ಸ್ವಪ್ನ ಇದ್ದಾಗ ಜಾಗೃತ ಇರಂಗಿಲ್ಲ. ಪರಂತು ಸಾಮಾನ್ಯ ವಿಶೇಷ ಭಾವ ಇರ್ತದೆ. ವಿಶೇಷವಾಗಿ ಕುಂಭದ ಮ್ಯಾಲದ, ಸಾಮಾನ್ಯವಾಗಿ ನೃತ್ಯದ ಮ್ಯಾಲದೆ. ಹಾಗೆ ಯಾವ ಕೃತ್ಯದೋಳಿರುತ್ತಿದ್ದರೂ ಶಿವಯೋಗಿ, ಭಾವದಳು ಬ್ರಹ್ಮವನ್ನು ಬಿಡದಿಹನು. ಅಭಿಪ್ರಾಯ ಏನಿಲ್ಲೇ ಅಂತ ಕೇಳಿದರೆ ಅಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, ದೇಹ ಮೊದಲಾದ ಪ್ರಪಂಚದ ಪ್ರತೀತಿ ಇರುತ್ತಿರಲು ಯಾವ ಬ್ರಹ್ಮ ಸ್ವರೂಪದಲ್ಲಿ ಸ್ಥಿತಿ, ಅದಕ್ಕೆ ಜೀವನ್ಮುಕ್ತಿ ಅಂತಾರೆ. ಜೀವನ್ಮುಕ್ತಿಯಲ್ಲಿ ಪ್ರಪಂಚದ ಪ್ರತೀತಿ ಆಗಲು ಕಾರಣವೇನು? 32ನೇ ಪ್ರಶ್ನೆ. ಅಲ್ರಿಪ್ಪ, ಜೀವನ್ಮುಕ್ತಿಯಲ್ಲಿ ಪ್ರಪಂಚದ ಪ್ರತೀತಿ ಆಗ್ಲಕ್ಕೆ ಕಾರಣ ಏನದ ಅಂತ ಕೇಳಿದರೆ ಉತ್ತರ ಏನು? ಆವರಣ ಮತ್ತು ವಿಕ್ಷೇಪ 2 ಅವಿದ್ಯೆಯ ಶಕ್ತಿಗಳಿವೆ. ಅವಿದ್ಯೆಯೊಳಗೆ 2 ಶಕ್ತಿ ಅದ, ಒಂದು ಆವರಣ, ಇನ್ನೊಂದು ವಿಕ್ಷೇಪ. ಆವರಣದೊಳಗೆ 2, ಒಂದು ಅಸತ್ವಾಪಾದಕ ಆವರಣ, ಇನ್ನೊಂದು ಅಭಾನಾಪಾದಕ ಆವರಣ. ಅಸತ್ವಾಪಾದಕ ಆವರಣ
ಅವಾಂತರ ವಾಕ್ಯದಿಂದ ನಿವೃತ್ತಿಯಾಗ್ತದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅಸತ್ವಾಪಾದಕಂದ್ರೇನು? ಅಸತ್ತನ್ನು ಆಪಾದನ ಮಾಡಿಕೊಳ್ಳುವುದು, ಇಲ್ಲದಿರುವಿಕೆಯನ್ನ ಮಾಡಿಕೊಳ್ಳುವುದಕ್ಕೆ ಏನಂತಾರೆ? ಅಸತ್ತ ಆಪಾದಕ. ಪರಮಾತ್ಮ ಇಲ್ಲ. ಯಾಕಿಲ್ಲಂತೆ? ತೋರುವುದಿಲ್ಲ. ದೇವರ ಅಥವಾ ಆತ್ಮ ಅಥವಾ ಸಾಕ್ಷಿ ಅಥವಾ ಪ್ರತ್ಯೇಗಾತ್ಮ ಇಲ್ಲ, ತೋರುವುದಿಲ್ಲ. ಇಲ್ಲ ಅನ್ನೋದು ಅಸತ್ವಾಪಾದಕ ಆವರಣ, ತೋರುವುದಿಲ್ಲ ಅನ್ನೋದು ಅಭಾನಾಪಾದಕ ಆವರಣ. ಈ ಆವರಣ ಶಕ್ತಿ ಜೊತೆಗೆ ವಿರೋಧದ ಜ್ಞಾನದ ತತ್ವಜ್ಞಾನದ್ದು. ಆವರಣ ಮತ್ತು ವಿಕ್ಷೇಪ ಶಕ್ತಿ ಎರಡದಾವಲ್ಲಿ. ವಿಕ್ಷೇಪ ಅಂದ್ರೆ ಏನು ಅನ್ನೋದು ನೀವು ಹಿಂದೆ ಹೋಗ್ಬೇಕು. ಎಲ್ಲಿ? ಮೊದಲನೇ ಕಲಾ. ಶಬಾಷ್. ಸ್ಥೂಲ ಸಮಷ್ಟಿ, ವ್ಯಷ್ಟಿ, ಸ್ಥೂಲ ಸೂಕ್ಷ್ಮ ಶರೀರ, ಚಿದಾಭಾಸ ಹಾಗೂ ಅವನ ಧರ್ಮ. ಶಬಾಷ್. ಇಷ್ಟು ಹಜಾರ್ ಇರ್ಬೇಕದು. ಏನಂತಾರ ವಿಕ್ಷೇಪ ಅಂದ್ರೆ? ಅದಕ್ಕಂತಾರ ವ್ಯಷ್ಟಿ, ಸಮಷ್ಟಿ, ಸ್ಥೂಲ ಸೂಕ್ಷ್ಮ ಶರೀರಗಳು ಮತ್ತು ಚಿದಾಭಾಸ, ಆ ಚಿದಾಭಾಸನ ಧರ್ಮಗಳು. ಇವು ಉಳ್ದಾವಂತ ನಾವು. ಯಾವ ಉಳ್ದಾವ? ಆವರಣ ಒಂದು ಹೋಗ್ಯದ, ಆವರಣ ಎರಡು ಹೋಗ್ಯಾವ. ಅಸತ್ವಾಪಾದಕ ಅವನು ಪರಮಾತ್ಮ ಇದ್ದಾನೆ, ಆತ್ಮ ಇದ್ದಾನೆ ಅನ್ನೋದ್ರಿಂದ ಅಸತ್ ಉತ್ಪಾದಕ ಹೋಗೈತಿ. ಅಭಾನಾಪಾದಕ ಎದರಿಂದ ಹೋಗತಿ? ಅಪರೋಕ್ಷ. ಅದ್ರಾಗ ಎರಡು ಅದಾವ, ಅದೃಢ ಅಪರೋಕ್ಷ, ದೃಢ ಅಪರೋಕ್ಷ. ಯಾವ ಅಪರೋಕ್ಷದಿಂದ ಹೋಗೈತಿ ಅದು ಅಭಾನಾಪಾದಕ? ದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದಲೇ ಹೋಗ್ತದೆ. ಹಾಗೆ ಈ ಆವರಣ ಶಕ್ತಿ ಹೋಗ್ಯದ, ಜ್ಞಾನದಿಂದ ಆವರಣ ಶಕ್ತಿ ನಾಶ ಆಗುತ್ತದೆ. ಆದುದರಿಂದ ಜ್ಞಾನಿಗೆ ಬೇರೆ ಜನ್ಮ ಇಲ್ಲ. ಜನ್ಮ ಯಾಕೆ ಬರ್ತತಿ? ಆವರಣ ಇರೋದ್ರಿಂದ ಜನ್ಮ ಬರ್ತೈತಿ. ಎಲ್ಲಿ ತನಕ ನಿಮ್ಮ ಸ್ವರೂಪದ ಆವರಣ ಭಂಗ ಆಗಿಲ್ಲ ಅಲ್ಲಿ ತನಕ ಹುಟ್ಟುದು ಸಾವುದು, ಹುಟ್ಟುದು ಸಾವುದು ಇದ್ದದ್ದೇ. ಆದ್ದರಿಂದ ಆ ಜ್ಞಾನದಿಂದ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಲ್ಲ, ಆದರೆ ವಿಕ್ಷೇಪದ ಕೇಡು ಆಗಿಲ್ಲ ಅಂತಾರವರು. ಏನೋ ಜ್ಞಾನದಿಂದ ಆವರಣ ಶಕ್ತಿಯ ನಾಶ ಆಗ್ತದೆ, ಅದರಿಂದ ಜ್ಞಾನಿಗೆ ಬೇರೆ ಜನ್ಮ ಇಲ್ಲ. ಆದರೆ ಪ್ರಾರಬ್ಧದ ಬಲದಿಂದ ಹುರಿದ ಇರುವ ಧಾನ್ಯದ ಬೀಜನಂತೆ ವಿಕ್ಷೇಪ ಶಕ್ತಿ ಉಳಿದಿರುತ್ತದೆ. ಯಾವುದದ? ವಿಕ್ಷೇಪ ಶಕ್ತಿ. ಅದರ ಬಲದಿಂದ? ಪ್ರಾರಬ್ಧದ ಬಲದಿಂದ. ಪ್ರಾರಬ್ಧದ ಬಲದಿಂದ ವಿಕ್ಷೇಪ ಶಕ್ತಿ ಉಳಿದದ. ಹುರಿದ ಬೀಜದಂಗದ ವಿಕ್ಷೇಪ ಶಕ್ತಿ ಅದು ಉಳಿದಿರುವುದರಿಂದ ಜೀವನ್ಮುಕ್ತಿಯಲ್ಲಿ ಪ್ರಪಂಚದ ಪ್ರತೀತಿ ಆಗುತ್ತದೆ. ಇದರೊಳಗೆ ಬಹಳ ಜನ ಏನು ಮಾಡ್ತಾರೆ? ತರ್ಕ ಮಾಡ್ತಾ ಇದ್ದಾರೆ. ಏನು ಅಂತ ಕೇಳಿದರೆ, ಅಲ್ರಿ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಭಗವದ್ಗೀತಾ ಕೇಳಿದ್ರಿಲ್ಲ ನೀವು? ಜ್ಞಾನದ ಅಗ್ನಿ ಸರ್ವ ಕರ್ಮಗಳನ್ನು ನಾಶ ಮಾಡ್ತದೆ ಅಂತ ಬರ್ದಾನ ಭಗವಂತ. ನೀವು ಹೇಳ್ತೀರಿ ಸಂಚಿತ ಆಗಾಮಿ ಹೋಗ್ಯದ, ಪ್ರಾರಬ್ಧ ಉಳಿದದ ಅಂತೀರಲ್ಲ. ನೀವು ಭಗವದ್ಗೀತೆಗೆ ವಿರೋಧ ಮಾಡ್ತಾ ಇದ್ದೀರಿ ಅಲ್ಲ. ಪ್ರಪಂಚದ ಪ್ರತೀತಿ ಆಗ್ತದ ಅಂತಂದ್ರೆ ಏನು ಅಂತ ಕೇಳಿದ್ರೆ ಪ್ರಾರಬ್ಧದ ಬಲದಿಂದ. ಆದರೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಅಂತ ಹೇಳ್ತಲ್ಲ ಅಂತ ಕೇಳಿದರೆ, ಅನುಭವ ಸಾರದಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು 7ನೇ ಸಂಧಿ 2ನೇ ಸೂತ್ರದಲ್ಲಿ ಕರ್ಮ ವಾಸನೆ ಕೆಡದೆ ತೋರು ಬಲದಿಂದ ತೋರಲದರಿಂದ ದೇಹ ಧರ್ಮವಿರಲೇನವನೇ ಮುಕ್ತ ನೈಷೇ. ಕರ್ಮ ವಾಸನೆ ಕೆಡದೆ ತೋರಲದರಿಂ ದೇಹ,
ಧರ್ಮ ದೇಹ ಧರ್ಮವಿರಲೇನು ಮುಕ್ತನೈಷೆ. ಆತ್ಮಜ್ಞಾನದಿಂದ ಸಂಚಿತ ಆಗಾಮಿ ಕರ್ಮಗಳ ನಾಶ ಹೊಂದುವವು. ಆದರೆ ಈ ದೇಹದ ಉತ್ಪತ್ತಿಗೆ ಕಾರಣವಾಗಿರುವ ಯಾವ ಪ್ರಾರಬ್ಧವಿರುವುದೋ ಅದು ನಿವೃತ್ತಿಯನ್ನು ಹೊಂದುವುದಿಲ್ಲ. ಅವು ದೇಹಕ್ಕೆ ಭೋಗ ಕೊಟ್ಟ ನಾಶ ಆಗ್ತದೆ ಪ್ರಾರಬ್ಧ. ಅದರ ಕರ್ಮವಿರುವ ಪರ್ಯಂತರವಾಗಿ ತತ್ವಜ್ಞಾನಿ ದೇಹ ಇರ್ತದೆ ಅಂತ ಹೇಳಿದ್ರೆ, ಹಾಗಾದ್ರೆ ಅದು ಹ್ಯಾಂಗಿರ್ತದ ರೀ? ಅದು ಹ್ಯಾಂಗ ಉಳಿತು ಅಂತ ಕೇಳಿದ್ರೆ, ನೇಣ ಹಾವಿನ ಭೀತಿ ನೇನೆಂದು ತಿಳಿದೊಡಂ ಕಾಣಿಸಿರ್ಪಂತೆ ಮೊದಲ ಸಂಸ್ಕಾರವದು ಅಲ್ಲ ಮಾನದಾರಬ್ಧವೆನಿಸಿರ್ಕು. ಪ್ರಾರಬ್ಧ ಹ್ಯಾಂಗ ಉಳಿತು ಅಂತ ಕೇಳಿದರೆ, ನೇನ ಹಾವಿನ ಭೀತಿ ನೇನೆಂದು ತಿಳಿದೊಡಂ, ರಜ್ಜುವಿನಲ್ಲಿ ತೋರಿದ ಕಲ್ಪಿತ ಸರ್ಪ ರಜ್ಜುವಿನ ಜ್ಞಾನದಿಂದ ನಾಶ ಏನೋ ಆಗ್ತದೆ. ಆದರೆ ಸರ್ಪವನ್ನು ನೋಡಿ ಏನು ಭಯ ಕಂಪನಗಳಾಗ್ಯಾವಲ್ಲ ಕೆಲವು ಹೊತ್ತು. ಹಗ್ಗ ಜ್ಞಾನ ಆದರೂ ಕೂಡ ಆ ಹಾವಿನ ಭಯ ಕಂಪನಗಳು ಹ್ಯಾಂಗೆ ಉಳಿದಿರ್ತಾವೆ, ಹಂಗೆ ಪ್ರಾರಬ್ಧ ಕರ್ಮ ಉಳಿದದ ರೀ. ಸಂಚಿತಾಗಾಮಿಗಳು ಹೋಗ್ಯಾವ, ಸಂಚಿತಾಗಾಮಿಗಳು ಅಲ್ಲ, ಸಂಚಿತಾಗಾಮಿಗಳು ಹೋಗಿದ್ದಾವೆ, ಆದರೆ ಪ್ರಾರಬ್ಧ ಉಳಿದದೆ. ಅವ ಶಂಕ ಮಾಡ್ತಾನೆ ಪೂರ್ವ ಪಕ್ಷಿ, ಏನ್ರಿ 3 ಕರ್ಮಗಳ ಯಾವ್ಯಾವ? ಸಂಚಿತ, ಆಗಾಮಿ, ಪ್ರಾರಬ್ಧ. ಒಬ್ಬಗ 3 ಮಂದಿ ಹ್ಯಾಂಡ್ರದಾರ ತಿಳ್ಕೋರಿ ಪೂರ್ವ ಪಕ್ಷಿ. 3 ಮಂದಿ ಹ್ಯಾಂಡ್ರದಾರೆ, ಗಂಡ ಸಪ್ತ. 3 ಮಂದಿಗೆ ರಂಡೇ ಥರ ಬರ್ತೈತೋ, ಇಬ್ಬರಿಗೆ ಬಂದು ಹಬ್ಬಕ್ಕಿಗೆ ಮುಕ್ತೈತನ ಇರ್ತೈತೋ? 3 ಮಂದಿ ಬರ್ಬೇಕು ರಂಡಿತನ. ಯಾಕೆ? ಗಂಡ ಸಪ್ತ, 3 ಮಂದಿ ಹ್ಯಾಂಡ್ರದಾರ. ನೀವು ಹೇಳ್ದು ಹೆಂಗಾಕತಿ? ನೀವು ಹೇಳ್ದು ಹೆಂಗತಿ? ಇಬ್ಬರಿಗೆ ರಂಡಿತನ ಬಂದತಿ, ಒಬ್ಬಕ್ಕಿ ಮುತ್ತೈದತನ ಅತಿ ಅಂತ ಹೇಳ್ದಂಗೆ ಆಕೈತಿ. ಯಾಡ ಸಂಚಿತ ಆಗಾಮಿ ಹೋಗ್ಯಾವು, ಪ್ರಾರಬ್ಧ ಒಂದು ಉಳದತಿ ಅಂದ್ರೆ ಇದು ಹಾಸ್ಯಾಸ್ಪದ ಆಕತ್ರಿ. ಗಂಡ ಸತ್ ಬಳಿಕ 3 ಮಂದಿಗೆ ರಂಡತನ ಬರಬೇಕಾಗಿತ್ತು. ಅದಕ್ಕೆ ತಮ್ಮ ನೀ ಹೇಳೋ ಮಾತೆಲ್ಲ ಖರೆ ಅದ. 3 ಮಂದಿ ಹ್ಯಾಂಡ್ರೊಳಗೆ ಇಬ್ಬರು ಗಂಡನಂತಕ್ಕಿದ್ರು, ಒಬ್ಬಾಕಿ ನಡುವಿನಾಕಿ ತವ್ರ ಮನೆಗೆ ಹೋಗಿದ್ರು. ಯುಕ್ತಿಗಳ್ರಿ, ಮಜಾ ಅದ. ಅವಾಕಿ ತವ್ರ ಮನೆಗೆ ಹೋಗಿದ್ದ, ನಡುವಿನಾಕಿ ಅಂದ್ರೆ ಪ್ರಾರಬ್ಧ. ನಡುವಿನಾಕಿ ಅಂದ್ರೆ ಸಂಚಿತ ಮೊದಲಿನಕ್ಕೆ, ಆಗಾಮಿ ಕಡಿದಕ್ಕೆ, ಪ್ರಾರಬ್ಧ ನಡುವಿನಕ್ಕಿ. ಈ ನಡುವಿನಕ್ಕಿ ತವ್ರ ಮನೆಗೆ ಹೋಗಿದ್ದಳ, ಗಂಡ ಸಾತ್ತ. ನಮ್ಮ ಗಂಡ ಹತ್ಯಕ್ಕೆ ಇದ್ದವ್ರಿಗೆ ರಂಡತನ ಬಂತು. ಮುಂದಾಕಿ ಅಲ್ಲಿ ತವ್ರ ಮನೆ ಮುತ್ತೈತನಕ್ಕೆ ಹೋಗ್ಯಾಳಕ್ಕೆ ಅಲ್ಲಿ ಅದಲ್ಲ, ಆಕಿ ಶುದ್ಧಿ ಹತ್ತು ತನಕ ಆಕಿ ಮುತ್ತೈದತನ ಇರ್ತದ ಅಂತ. ಹೀಗೆ ಭಾಳ ಜನ ಈ ಪ್ರಾರಬ್ಧದ ಬಗ್ಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಜಗುಣ ಶಿವಯೋಗಿಗಳು ಪರಮಾನುಬೋಧೆಯೊಳಗೆ ಪ್ರಾರಬ್ಧ ವಶದಿಂದ ಮಾಯಾತ್ಮ ಜೀವಂಗೆ ಶಾರೀರ ಭೋಗ ಅರಿವಿಗಿಲ್ಲ. ಪ್ರಾರಬ್ಧದ ವಶದಿಂದ ಮಾಯಾತ್ಮ ಜೀವಂಗೆ ಪ್ರಾರಬ್ಧ ಕರ್ಮ ಮೂಲಕವಾಗಿ ಈ ದೇಹ ಇಂದ್ರಿಯಾದಿಗಳ ವ್ಯವಹಾರದಿಂದ ದುಃಖ ಸುಖ ದುಃಖ ಭೋಗ ಏನಾಕೈತೆ ಅದು ಮಿಥ್ಯವಾದ ಜೀವಾತ್ಮನಿಗೆ ಉಂಟೆ ಹೊರತು ತನ್ನ ಸ್ವರೂಪವಾದ ಆತ್ಮನಿಗೆ ಇಲ್ಲ. ಪ್ರಾರಬ್ಧವೆನಲ್ ಅಹಂಕಾರವದು ಸುವಿಚಾರಿಸಿ ನೋಡಲಿಲ್ಲದುದಾಗಿ ಆರಬ್ಧ ಭೋಗ ಆತ್ಮನಿಗಿಲ್ಲವಿದು ತೋರ ಹಾರದು ರೋಜ ದಿಂದೆಶೆ ಒಳೆ. ಮೈತ್ರಿಗೆ ಹೇಳ್ತಾ ಇದ್ದಾರೆ ಯಾಜ್ಞವಲ್ಲಿ. ಪ್ರಾರಬ್ಧವೆನಲ್ ಅಹಂಕಾರವದು. ಪ್ರಾರಬ್ಧ ಅಂದ್ರೆ ಅಹಂಕಾರ, ಅಹಂಕಾರ ಅಂದ್ರೆ ಪ್ರಾರಬ್ಧ. ಯಾಕೆ?
ಕರ್ಮ ಫಲ ಕೊಡ್ಬೇಕಾದ್ರೆ ಮೊದಲು ಅಹಂಕಾರವನ್ನು ಹಿಡ್ಕೊಂಡ ಫಲ ಕೊಡ್ತೈತೆ ಅದು. ನಾನು ಸುಖಿ, ನಾನು ದುಃಖಿ. ಬರೇ ಸುಖಿ ಬರೇ ದುಃಖಿ ಅನ್ನಂಗಿಲ್ಲವ. ಏನಂತಾನ? ನಾನು ಸುಖಿ, ನಾನು ದುಃಖಿ. ಅಂದ್ರೆ ಪ್ರಾರಬ್ಧಕ್ಕೆ ಮೊದಲು ಕೊಡಬೇಕಾಗಿತ್ತಂದ್ರೆ ಏನು ಮಾಡ್ತೈತಿ? ಫಲ ಕೊಡುವಾಗ ಮೊದಲು ಮೂಲ ಅಹಂಕಾರವನ್ನು ಹಿಡ್ಕೊಂಡ ಫಲ ಕೊಡ್ತೈತಿ. ಅದಕ್ಕಂತಾರ ಪ್ರಾರಬ್ಧವನ್ನೆಲ್ಲ ಅಹಂಕಾರ. ಅದು ಸುವಿಚಾರಿಸಿ ನೋಡಲ್ಲ ಇಲ್ಲದಾಗಿ ವಿಚಾರ ಮಾಡಿ ನೋಡಿದ್ರೆ ಅಹಂಕಾರ ಸತ್ಯ ಆಯಿತು ಏನು ಮಿಥ್ಯ ಆಯಿತು. ವಿಚಾರ ಮಾಡಿ ನೋಡಿದ್ರೆ ಪ್ರಾರಬ್ಧ ಇದು ಅಹಂಕಾರ ಸತ್ಯವೋ ಮಿಥ್ಯವೋ. ಯಾಕಂದ್ರೆ ಎರಡು ಅವಸ್ಥೆಯೊಳಗೆ ತೋರ್ತದ. ಸುಷುಪ್ತಿಯಲ್ಲಿ ಮಾಯ ಆಗ್ತದ. ಇರಬೇಕಾಗಿತ್ತು ಅಂದ್ರೆ ಆತ್ಮ ಹಂಗೆ ಮೂರು ಅವಸ್ಥೆಯೊಳಗದಾನೆ. ಹಾಗೆ ಅಹಂಕಾರ ಕೂಡ ಜಾಗೃತವಾಗಿರಬೇಕು, ಸ್ವಪ್ನಾಗಿರಬೇಕು. ಅದರಂತೆ ಸುಷುಪ್ತಿಯೊಳಗೂ ಕೂಡ ಇರಬೇಕಾಗಿತ್ತು. ಇಲ್ಲ ಅಂದರೆ ವ್ಯಭಿಚಾರ್ಯದ ಅಂದ್ರೆ ಮಿಥ್ಯ ಅದ. ಅಂದ್ರೇನು? ಯಾವಾಗ ಅಹಂಕಾರ ಮಿಥ್ಯ ಆತಂದ್ರೆ ಅದರ ಕೂಡ ಪ್ರಾರಬ್ಧನು ನೀರಾಗ ಮಣಿಗೆ ಹೋತು ಅಂತ ಅಭಿಪ್ರಾಯದಿಂದ. ಇಷ್ಟೇ, ಇನ್ನು ಭಾಳದ. ಪರಂತು ಈಗ ಇಷ್ಟರ ಪ್ರತ್ಯೇಕ ನಮಗೆ ಸಮಾಧಾನ ಸಿಕ್ಕದ. ಏನಂತಾರೆ? ಆವರಣ ಮತ್ತು ವಿಕ್ಷೇಪ ಇವೆರಡು ಅವಿದ್ಯೆ ಶಕ್ತಿಗಳಿರುತ್ತವೆ. ಅವುಗಳಲ್ಲಿ ಜ್ಞಾನದಿಂದ ಆವರಣ ಶಕ್ತಿಯ ನಾಶ ಆಗುತ್ತದೆ. ಆದ್ದರಿಂದ ಜ್ಞಾನಿಗೆ ಮುಂದೆ ಜನ್ಮ ಇಲ್ಲ. ಆದರೆ ಪ್ರಾರಬ್ಧ ಬಲದಿಂದ ಹುರಿದಿರುವ ಧಾನ್ಯದ ಬೀಜದಂತೆ ಏನಾಗೈತಿ ಅಂತ ಕೇಳಿದ್ರೆ, ಧಾನ್ಯದ ಬೀಜದಂತೆ ಏನಾಗೈತಿ ಅಂತ ಕೇಳಿದ್ರೆ, ಅದು ಭೋಗಕ್ಕೆ ಹುರಿದ ಬೀಜ ನಾಟುವುದಿಲ್ಲ. ಗೊತ್ತಾಕತಿ? ಹುರಿದ ಬೀಜ ನಾಟುವುದಿಲ್ಲ. ಅದು ಉಂಡು ತೀರಿಸ್ಲಿಕ್ಕೆ ಅಷ್ಟೇ ಅದ. ಅದಲ್ಲ, ಹುರಿದ ಬೀಜ ಏನು ಮಾಡ್ತದ ಅಂತ ಕೇಳಿದ್ರೆ, ಅದನ್ನು ಹುರಿದ ತಿನ್ನಕ್ಕೆ ಮಾತ್ರ ಉಪಯೋಗ ಅದ ಹೊರತು ಅದನ್ನು ಬಿತ್ತಿದ್ರೆ ಬೆಳೆ ಬರುವುದಿಲ್ಲ. ಅಂದರೆ ಜನ್ಮಕ್ಕೆ ಕಾರಣ ಆಗುವುದಿಲ್ಲ. ಅಕ್ಕ ಮಹಾದೇವಿ ಈ ವಿಷಯಗಳು ಬಹಳ ಸುಂದರವಾದ ಮಾತನ್ನು ಬರೀತಾ ಇದ್ದ ತಾಯಿ. ಲೋಕವಿಡಿದು ಲೋಗರ ಸಂಘದಂತಿಪ್ಪೆನು, ಲೋಕವಿಡಿದು ಲೋಗರ ಸಂಘದಂತಿಪ್ಪೆನು, ಆಕಾರವಿಡಿದು ಸಾಕಾರ ಸಹಿತ ನಡೆವನು. ನಾನು ಸ್ವಾಭಾವಿಕ ನಿರಾಕಾರದನಿ. ಆತ್ಮ ಸಾಕಾರ ನಿರಾಕಾರ. ಆತ್ಮನಿ ಲೋಕದ ಸಂಬಂಧ ಇಲ್ಲ. ಪರಂತು ಲೋಕವಿಡಿದು ಲೋಗರ ಸಂಘದಂತಿಪ್ಪೆನು. ನನಗೆ ಆಕಾರ ಇಲ್ಲ, ಆದರೂ ಆಕಾರವಿಡಿದು ಸಾಕಾರ ಸಹಿತ ನಡೆವನು. ಹೊರಗೆ ಬಳಸಿ ಒಳಗೆ ಮರೆದಿಪ್ಪೆನು, ಹೊರಗೆ ಬಳಸಿ ಒಳಗೆ ಮರೆದಿಪ್ಪೆನು. ಬೆಂದ ನುಲಿಯಂತೆ ಹುರಿಗೊಂಡದಂತಿಪ್ಪೆನು. ಬೆಂದ ನುಲಿಯಂತೆ, ನುಲಿ ಅಂದ್ರೆ ಹಗ್ಗ, ಮೂರು ಹೊರಿ ಹಗ್ಗ ಸುಟ್ಟದ. ಸುಟ್ಟರೂ ಕೂಡ ಮೂರು ಹುರಿ ಕಾಣಿಸ್ತದದು. ಅದಲ್ಲ, ಹಗ್ಗ ಸುಟ್ಟದ. ಸುಟ್ಟ ಹಗ್ಗ ಅದು ಇದ್ದು ಇಲ್ಲದಂಗೆ ಬಂಧನಕ್ಕೆ ಸಾಧ್ಯ ಇಲ್ಲ. ಸುಟ್ಟ ಹಗ್ಗ ಬಂಧನಕ್ಕೆ ಸಾಧ್ಯ ಇಲ್ಲ. ಅಕ್ಕ ಹೆಂಗೆ ಹೇಳ್ತಾಳೆ ಅಂದ್ರೆ, ಬೆಂದ ನುಲಿಯಂತೆ ಹುರಿಗೊಂಡದಪ್ಪಿಪ್ಪೆನು. ಎನ್ನ ದೇವ ಚನ್ನ ಮಲ್ಲಿಕಾರ್ಜುನ ಹತ್ತರೊಳಗೆ ಹಣ್ಣೊಂದಾಗಿ ನೀರ ತಾವರೆಯಂತಿಪ್ಪೆನು. ಇಲ್ಲದ ನೀರ ತಾವರೆಯಂತಿಪ್ಪೆನು. ಗೊತ್ತಾಗತ್ತಲ್ಲ, ನೀರ ತಾವರೆ. ನೀರೊಳಗನ ಕಮಲ ಇದ್ದರೂ ಕೂಡ ನೀರನ್ನು ಅಂಟಿಸಿಕೊಳ್ಳುವುದಿಲ್ಲ. ಅಕ್ಕನ ನಿಲುವು ಏನ್ರಿ. ಆ ರೀತಿಯಾಗಿ ಇಲ್ಲಿ ಏನದ ಅಂತ ಕೇಳಿದರೆ, ಪ್ರಾರಬ್ಧ ಬಲದಿಂದ ಹುರಿದಿರುವ ಧಾನ್ಯದ ಬೀಜದಂತೆ ವಿಕ್ಷೇಪ ಶಕ್ತಿ ಉಳಿದಿರುತ್ತದೆ. ಅದರಿಂದ ಜೀವನ್ಮುಕ್ತಿಯಲ್ಲಿ ಪ್ರಪಂಚದ ಪ್ರತೀತಿ ಆಗುತ್ತದೆ. ಜೀವನ್ಮುಕ್ತಿಯಲ್ಲಿ ಪ್ರಪಂಚದ ಏನಕತಿ ಪ್ರತೀತಿ ಆಗುತ್ತದೆ. ಆದರೂ ನಿಮಗೆ ಹಾನಿ ಏನದ? ಆತ್ಮನಿಗೆ ಏನು ಹಾನಿ ಇಲ್ಲ. ಇದಕ್ಕೆ ಸರಳವಾಗಿರ್ತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ನಿನಗೆ ಜೀವನ್ಮುಕ್ತಿ ಬೇಕಾಗಿತ್ತು ಅಂತ ಕೆಲಸ ಮಾಡ್ತಮ್ಮ. ಏನೋ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ,
ನಿರ್ಮೋಹತ್ವೇ ನಿಶ್ಚಲ ತತ್ವ, ನಿಶ್ಚಲ ತತ್ವೇ ಜೀವನ್ಮುಕ್ತಿ ಅಲ್ಲ. ಜೀವನ್ಮುಕ್ತಿ ಬೇಕಾಗಿತ್ತ ಮೊಟ್ಟ ಮೊದಲು ಏನು ಮಾಡು? ಸತ್ಸಂಗ ಮಾಡು. ಸತ್ಸಂಗತ್ವೇ ನಿಸ್ಸಂಗತ್ವ. ಸತ್ಸಂಗ ಮಾಡೋದು ನಿಸ್ಸಂಗ, ನಿರ್ಲಿಪ್ತತೆ ಅಲ್ಲ. ನಿರ್ಲಿಪ್ತತೆ ಗೊತ್ತಾಗತಿ? ಲಿಪ್ತ ಆಗಂಗಿಲ್ಲ. ಸತ್ಸಂಗ ಮಾಡಿದ ಬಳಿಕ ಅದರ ಪ್ರಯೋಜನ ಏನು ಅಂದ್ರೆ ನಿನ್ನ ಮನಸ್ಸು ನಿರ್ಲಿಪ್ತ ಆಗಿರ್ಬೇಕು ನೋಡು. ಅಲ್ಲಿ ತನಕ ಮಾಡಿ ನೀ ಸತ್ಸಂಗ. ನೋಡಿ, ಕೋಟಿ ಕೋಟಿ ಹತ್ಯೆ ಮಾಡಿದ ಒಬ್ಬ ಬೇಡ ನಾರದರ ಸಂಘದಿಂದ ಸಮಸ್ತ ಕೋಟಿ ಪಾಪಗಳನ್ನು ತೊಳೆದುಕೊಂಡು ಏನು ಮಾಡಿದ ಅಂತ ಕೇಳಿದ್ರೆ ಅವ ವಾಲ್ಮೀಕಿ ಮಹರ್ಷಿಯಾದ ಒಬ್ಬ ಬೇಡ. ಸತ್ಸಂಗದ ಪರಿವರ್ತನೆ ಆಗಬೇಕಾಗ್ತದೆ. ಸತ್ಸಂಗ ಮಾಡಿದಕ್ಕೆ ನಿಸ್ಸಂಗತೆ ಬರಿಲ್ಲ ಅಂದ್ರೆ ಮಾಡುದೇನು? ಎನಿಸು ಕಾಲ ಕಲ್ಲು ನೀರು ದೊಡೆನಯ್ಯ ನೆನೆದು ಮೃದುವಾಗಬಲ್ಲುದೇ ಬಸವಣ್ಣವಂತ. ನೀ ಬಾದು ಸತ್ಸಂಗ ಮಾಡಿದ್ರೆ ಹೆಂಗ ಇದ್ದೆ ಅಂದ್ರೆ ನೀರಾಗಿನ ಕಲ್ಲು ಇದ್ದಂಗೆ ನೀವಪ್ಪ ಮನುಷ್ಯ. ನೀರಾಗಿನ ಕಲ್ಲು ಭಾಳ ಡೇಂಜರ್ ಅದ ರೀ. ಹೊರಗಿನ ಕಲ್ಲು ಚಲೋ ಗೊತ್ತೈತಿ. ನೀರಾಗಿನ ಕಲ್ಲು ಎಷ್ಟು ಮಜಾ ಅದ. ನೀರಾಗಿನ ಕಲ್ಲು ಮ್ಯಾಲೆ ಹಾಂಶ ಬಂದಿರ್ತದ. ವಿಶ್ವಾಸ ಇಟ್ಟು ಯಾವರೇ ಕಾಲಿಟ್ಟ ಲಗ ಒಗಸ್ತದ ಅದು ಅಲ್ಲ. ಇವ ಸತ್ಸಂಗದಾಗ ಇರ್ತಾನಂತೇಳಿ ವಿಶ್ವಾಸ ಇಟ್ಟು ಏನಾರು ಮಾಡೋಕೆ ಆದ್ರೆ ಲಗ ಒಗಸಿ ಬಿಡ್ತಾವೆ ಕೆಲವು ಕಂಪ್ನಿ. ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವ ಜೀವನ್ಮುಕ್ತಿ. ಇದೊಂದು ಹಾದಿ ಹಿಡಿದು ಹೋಗುತ್ತಮ್ಮ, ನಿನಗೆ ಸರಳ ಜೀವನ್ಮುಕ್ತಿ ಅನ್ನುವಂಥದ್ದು ಪ್ರಾಪ್ತಿ ಆಗ್ತದೆ. ಸರಿ, ಪ್ರಶ್ನೆ ಏನು? ಜೀವನ್ಮುಕ್ತಿಯಲ್ಲಿ ಪ್ರಪಂಚದ ಪರಿಸ್ಥಿತಿ ಹೇಗೆ ಆಗುತ್ತದೆ? ಹ್ಯಾಂಗೆ ಪ್ರಪಂಚದ ಪರಿಸ್ಥಿತಿ ಆಗ್ತದೆ ರೀ? ಹೇಗೆ ರಜ್ಜುವಿನ ಜ್ಞಾನದ ಸರ್ಪ ಭ್ರಾಂತಿಯ ನಿವೃತ್ತಿ ಅದರಂತೆ ಕಂಪಾದಿಗಳು ತೋರುತ್ತವೆ. ಶರೀರದೊಳಗೆ ಕಂಪಾದಿ ಭ್ರಾಂತಿ ನಿವೃತ್ತಿ ಆಗ್ಯದ. ಶರೀರೊಳಗೆ ಕಂಪಾದಿಗಳು ಹೆದರಿಕೆ ಇನ್ನೂ ಎದೆ ಡವ 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 ಅಂತದೆಲ್ಲ. ಮತ್ತು ಹೇಗೆ ದರ್ಪಣದ ಜ್ಞಾನಿಗೆ ಜ್ಞಾನವುಳ್ಳವನಿಗೆ ಪ್ರತಿಬಿಂಬ ತೋರುತ್ತದೆ. ಈ ದರ್ಪಣದೊಳಗಿನ ಮುಖ ಸುಳ್ಳತ್ತು ನಾವು ತಿಳ್ಕೊಂಡರೂ ಕೂಡ ಅದು ತೋರದು ಬಿಟ್ಟೈತೇನೋ. ಕಾರಣ ಮುಂದಿರೋ ತನಕ ನೀವು ಬೇಕಾದಷ್ಟು ಸುಳ್ಳನ್ನು ಏನನ್ನು ಅದದು ತೋರುದನ. ಅದು ಆ ಹಗ್ಗದಾಗಿನ ಹಾವು ಸುಳ್ಳ ಅದು ಕೂಡ ಭಯಕಂಪಗಳು ತೋರ್ತಾವೆ. ಕನ್ನಡಿಯೊಳಗಿನ ಮುಖ ಸುಳ್ಳು ಅಂದ್ರೂ ಕೂಡ ಅದು ತೋರುದು ಬಿಟ್ಟಿಲ್ಲ. ಹೇಗೆ ಮರುಸ್ಥಳದ ಜ್ಞಾನಿಗೆ ಜ್ಞಾನೊಳಗೆ ಮೃಗಜಲ ತೋರುತ್ತದೆ. ಇದು ನೀರಲ್ಲ ಅಂತ ನೀ ತಿಳ್ಕೊಂಡ್ರೂ ಕೂಡ ಅದು ಮೃಗಜಲ ತೋರಿದು ಬಿಟ್ಟತೇನೋ, ತೋರ್ತದ. ಅದು ನೀರಲ್ಲ. ಮೃಗಗಳು ಮಾತ್ರ ಏನು ಮಾಡ್ತಾವ? ಓಡ್ತಾವ. ಮೃಗ ಜಲ ಅಂತಾರೆ ಅದಕ್ಕೆ, ಮೃಗಜಲ. ಮೃಗಗಳು ಸತ್ಯ ಅವು ನೀರು ಅಂತ ತಿಳ್ಕೊಂಡು ಓಡ್ತಾವೆ, ಅವಕ್ಕೆ ನೀರೇ ಸಿಕ್ಕಿಲ್ಲ. ಹಾಗೆ ಅಜ್ಞಾನಿಗಳು ಪ್ರಪಂಚ ಸುಳ್ಳಂತೂ ಓಡ್ತಾವ. ಪುರುಷತ್ತ ಇಲ್ಲ ನೋಡ್ರಿ. ಹೊಲಿಂದ ಮನೆ ಓಡ್ತಾವ, ಮನೆಯಿಂದ ಹೊಲಕ್ಕೆ ಹೋಗ್ತಾವ, ಅಂಗಡಿ ಹೋಗ್ತಾವ, ಎಲ್ಲಿ ಹೋಗ್ತಾವ. 18 ದೇವರ ತಿರುಗುತ್ತಾವ. ತಿರುಗಂತ ನಾವು ದೇವ್ರ ತಿರುಗ ಮಗನ. ಹಾಗೆ ಇಲ್ಲಿ ಏನೈತಿ, ಅದು ಸುಳ್ಳಂತ ತಿಳಿದರೂ ಕೂಡ ಅದು ಕಾಣಿಸೋದು ಬಿಟ್ಟಿಲ್ಲ ಮೃಗಜಲ ಅಲ್ಲ. ಸತ್ಯತ್ವ ಬುದ್ಧಿ ಓಡಿಸ್ತದ ಮನುಷ್ಯನನ್ನ. ಪ್ರಪಂಚದಲ್ಲಿ ಸತ್ಯತ್ವ ಬುದ್ಧಿ ಇರಬಾರ್ದು. ಪ್ರಪಂಚ ಇರಲಿ, ಪ್ರಪಂಚ ಇರಲಿ. ನಿಮ್ಮ ಸಂಸಾರ ಕೆಡಿಸೋದಿಲ್ಲ ಮಹಾತ್ಮರು. ಭಾಳ ಜನ ಹೆದರ್ಯಾರ ಮಾತಂತೆ ಸಂಸಾರ ಕೆಡಿಸ್ತಾರಂತ. ಸಂಸಾರದ ಧಕ್ಕೆ ಹಚ್ಚಂಗಿಲ್ಲ. ಸಂಸಾರದೊಳಗೆ ಸತ್ಯತ್ವ ಬುದ್ಧಿ ಮಾತ್ರ ಕುತ್ತಿಗೆ ಹೆಚ್ಚುತ್ತಾರದು ಅಲ್ಲ. ಮಹಾತ್ಮರು ಏನು ಮಾಡ್ತಾರೆ? ಸಂಸಾರಕ್ಕೆ ಏನು ಮಾಡಂಗಿಲ್ಲಪ್ಪ, ಅದರೊಳಗೆ ಸತ್ಯತ್ವ ಬುದ್ಧಿ ಅದ ನೋಡು, ಅದು ನಿನಗೆ ದುಃಖ ಕೊಡ್ತದೆ. ಅದನ್ನು ನೀನು ಸುಳ್ಳು ಮಾತು ದೃಢವಾಗಿ ತಿಳ್ಕೊ. ಮರುಸ್ಥಳದ ಜ್ಞಾನಿಗೆ ಉಸ್ಕಿನ ಭೂಮಿಯಾಗ ಹರಿತಕ್ಕಂಥ ನೀರು ಅದು ಸುಳ್ಳು ಅಂತ ತಿಳಿದ್ರು. ಹಾಗೆ ತತ್ವಜ್ಞಾನಿಗೆ ಜೀವನ್ಮುಕ್ತಿ ದಿಶೆಯಲ್ಲಿ ಬಾಧಿತವಾದ ಪ್ರಪಂಚದ ಪ್ರತೀತಿ ಆಗುತ್ತದೆ. ಬಾಧಿತ ಅಲ್ರಿ, ಬಾಧಿತವಾದ ಪ್ರಪಂಚದ ಪ್ರತೀತಿಯ ಬಗ್ಗೆ ಬೇರೆ ದೃಷ್ಟಾಂತ ಯಾವುದಾದ್ರು ಐತಂದು ಹೇಳ್ರಿ. ನಿಮ್ಮ ಲಕ್ಷಣ ಬೇಡ ನಮಗೆ ದೃಷ್ಟಾಂತ ಹೇಳ್ರಿ. ಪ್ರಶ್ನೆಗೆ ಉತ್ತರ ಹೇಳ್ತಾರೆ. ದೃಷ್ಟಾಂತ ಏನಪ್ಪ?
ಮಹಾಭಾರತದ ಯುದ್ಧದಲ್ಲಿ ದ್ರೋಣಾಚಾರ್ಯರು ಮರಣ ಹೊಂದಿದ ನಂತರ ಅಶ್ವತ್ಥಾಮ ಮುಂತಾದವರೊಂದಿಗೆ ಯುದ್ಧ ಆಗ್ತಾ ಇದೆ. ಆಗ ಸತ್ಯ ಸಂಕಲ್ಪ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಸಂಕಲ್ಪ ಮಾಡಿದ, ಏನಂತ, ಈ ಯುದ್ಧ ಸಮಾಪ್ತಿಯಾಗುವವರೆಗೆ ಈ ರಥ ಈ ಕುದುರೆ ಇದ್ದಕ್ಕಿದ್ದ ಹಾಗೆ ಉಳಿಯಲಿ ಅಂತ. ಯಾರು? ಕೃಷ್ಣ ಪರಮಾತ್ಮ. ಸತ್ಯ ಸಂಕಲ್ಪಿಯಾದ ಕೃಷ್ಣ ಪರಮಾತ್ಮ ಯುದ್ಧಕ್ಕೆ ಹೋಗೋ ಪೂರ್ವದಲ್ಲಿ ರಥದ ಮೇಲೆ ಕುಂತ ಏನು ಸಂಕಲ್ಪ ಮಾಡಿದ, ಈ ಯುದ್ಧ ಸಮಾಪ್ತಿಯಾಗುವ ಪರ್ಯಂತರವಾಗಿ ರಥ ಕುದುರೆ ಇವೆಲ್ಲವೂ ಇದ್ದಕ್ಕಿದ್ದಂಗೆ ಇರಲಿ ಅಂತ ಸಂಕಲ್ಪ ಮಾಡಿ ಯುದ್ಧ ಭೂಮಿಗೆ ಬಂದ. ಅಲ್ಲಿ ಅಶ್ವತ್ಥಾಮ ಮುಂತಾದರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರು, ಅಗ್ನಿಯಾಸ್ತ್ರ ಪ್ರಯೋಗ ಮಾಡಿದರು. ಅದರಿಂದ ಅದೇ ಕ್ಷಣದಲ್ಲಿ ಅರ್ಜುನನ ರಥ ಕುದುರೆ ಸುಟ್ಟು ಭಸ್ಮಾಗ್ಯಾವೆ. ಆದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಸಾರಥಿ ಸಂಕಲ್ಪ ಬಲದಿಂದ ಇದ್ದಕ್ಕಿದ್ದ ಹಾಗೆ ಉಳಿದಿದ್ದವು. ಯಾವಾಗ ಯುದ್ಧ ಮುಗೀತೋ ಆವಾಗ ಅವೆಲ್ಲ ಬೂದಿ ರಾಶಿ ಆಗ್ತವೆ. ಯುದ್ಧದಾಗ ಹೋಗ್ಯಾನ ಕೃಷ್ಣ ಪರಮಾತ್ಮ, ಅರ್ಜುನ ಯುದ್ಧ ಮುಗೀತು. ಅಲ್ಲೆಲ್ಲ ಬ್ರಹ್ಮಾಸ್ತ್ರದಾಗ ಆವಾಗ ಹೋಗ್ಯಾವ, ಅವೆಲ್ಲ ಸುಟ್ಟು ಹೋಗ್ಯಾವ ಕುದುರೆ ರಥ ಎಲ್ಲ. ಯುದ್ಧ ಮುಗಿಸಿ ಬಂದು ಕೂಡಲೇ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಇಳಿ ಅಂದ. ಮೊದಲು ಸಾರಥಿ ಇಳಿಬೇಕಪ್ಪ, ನೀ ಮೊದಲು ಇಳಿ ಅಂದ ಅರ್ಜುನ. ನಿನಗೆ ಗೊತ್ತಾಗೋದಿಲ್ಲ, ಮೊದಲು ನೀ ಇಳಿ ಅಂದವ. ಮೊದಲು ಅರ್ಜುನ ಇಳ್ದ. ಯಾವ ಕೃಷ್ಣ ಇಳ್ದ, ದಾಗ 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 ಕುದುರೆ ರಥ ಎಲ್ಲ ಸುಟ್ಟು ಹೋದು. ಯಾಕೆ? ಅವನ ಸಂಕಲ್ಪ, ಕೃಷ್ಣ ಪರಮಾತ್ಮನ ಸತ್ಯ ಸಂಕಲ್ಪ. ಹಾಗೆ ಇಲ್ಲಿ ಯುದ್ಧಕ್ಕೆ ಬಂದಾನ. ಈ ಕತ್ತಿ ನಮಗೆ ಯಾಕೆ ಹೇಳ್ತೀರಿ, ನಾವೇನು ಯುದ್ಧಕ್ಕೆ ಹೋಗ್ಯದೇನು ಏನ್ರಿ ಅಂತ ಯಾರಾದರೂ ಕೇಳಿದರೆ, ತಮ್ಮ ನಿಂದು ಯುದ್ಧ ಹೇಳ್ತೀನಿ ಕೇಳು. ಸ್ಥೂಲ ದೇಹವೆಂಬ ರಥ ಐತಿ, ಅದಕ್ಕೆ ಪುಣ್ಯ ಪಾಪಗಳು 2 ಚಕ್ರಗಳು ಅದಾವೆ. ಅವಿಲ್ಲದ ಇದು ರಥ ಮುಂದೆ ಹೋಗಂಗಿಲ್ಲ. 3 ಗುಣಗಳೆಂಬ ಧ್ವಜ, ಪಂಚ ಪ್ರಾಣ ಬಂಧನ, ದಶ ಇಂದ್ರಿಯಗಳೆಂಬ ಕುದುರೆ, ಶುಭ ಅಶುಭ ಶಬ್ದಾದಿ 5 ವಿಷಯಗಳೆಂಬ ಮಾರ್ಗ, ಮನವೆಂಬುದೇ ಲಗಾಮ, ಬುದ್ಧಿ ಎಂಬುದೇ ಸಾರಥಿ, ಪ್ರಾರಬ್ಧ ಎಂಬ ಆತನ ಸಂಕಲ್ಪ, ಮತ್ತು ಅಹಂಕಾರ ಎಂಬ ಕೂಡುವ ಸ್ಥಾನ ಇದೆ, ಮತ್ತು ರಥಿ ಆತ್ಮ ಎಂಬ ರಥಿ ಅರ್ಜುನ ಇದ್ದಾನೆ, ವೈರಾಗ್ಯಾದಿ ಸಾಧನೆಂಬ ಆತನ ಶಸ್ತ್ರಗಳು ಇದ್ದಾವೆ. ಆತ ಇಂತಹ ರಥವನ್ನು ಹತ್ತಿ ಸತ್ಸಂಗ ಅನ್ನುವಂಥ ರಣಭೂಮಿಗೆ ಬಂದಾಗ ಏನಾಯ್ತು, ಆತನಿಗೆ ಗುರು ಎಂಬ ಅಶ್ವತ್ಥಾಮ ಮಹಾವಾಕ್ಯ ಎಂಬ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಮಹಾವಾಕ್ಯ ಎಂಬ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಅದರಿಂದ ಜ್ಞಾನ ಎಂಬ ಅಗ್ನಿ ಉದಯ ಆಗಿ ಅದೇ ಕ್ಷಣದಲ್ಲಿ ದೇಹಾದಿ ಪ್ರಪಂಚ, ಸಾರಥಿ, ರಥಾದಿ ಎಲ್ಲವೂ ಬಾಧ ಹೊಂದಿದ್ದಾವೆ. ಆದರೂ ಕೂಡ ಶ್ರೀಕೃಷ್ಣ ಎಂಬ ಸಾರಥಿಯ ಸ್ಥಾನದಲ್ಲಿದ್ದ ಬುದ್ಧಿಯ ಪ್ರಾರಬ್ಧ ಕರ್ಮವೆಂಬ ಸಂಕಲ್ಪದ ಬಲದಿಂದ ದೇಹಾದಿಗಳ ನಾಶ ಆಗುವುದಿಲ್ಲ. ಅಲ್ರಿ, ನಾಶ ಆಗ್ಯಾವ, ಆದ್ರೆ ಅಲ್ಲಿ ಸಂಕಲ್ಪದ ಪ್ರಾರಬ್ಧ ಎಂಬ ಸಂಕಲ್ಪ ಇರುವುದರಿಂದ ಅವು ಇದ್ದಂಗೆ ಕಾಣಿಸ್ತಾವೆ ಅಲ್ಲ. ಆದರೆ ಜ್ಞಾನ ಅನಂತರದಲ್ಲಿ ದೇಹಾದಿಗಳ ಪ್ರತೀತಿ ಆಗುತ್ತಲೇ ಇರುತ್ತದೆ. ಜ್ಞಾನ ಆದರೂ ಕೂಡ ದೇಹಾದಿ ಪ್ರತೀತಿ ಆಗ್ತದೆ. ಇದನ್ನೇ ಬಾಧಿತಾನುವೃತ್ತಿ ಅಂತಾರೆ ಅಲ್ಲ. ಬಾಧಿತಾನುವೃತ್ತಿ ಇಲ್ಲೊಂದು ಟಿಪ್ಪಣಿ ಅದಲ್ಲ, ಆ ಟಿಪ್ಪಣಿ ಅಭಿಪ್ರಾಯ ಮೊದಲು ತಿಳ್ಕೋರಿ. ಇಲ್ಲಿ ಬಾಧ ಮತ್ತು ನಾಶ ಇವುಗಳಲ್ಲಿ ಏನು ವ್ಯತ್ಯಾಸ ಅದ ಹೇಳ್ತಾನೆ. ಬಾಧ ಬೇರೆ, ನಾಶ ಬೇರೆ. ಯಾವುದರ ನಾಶ ಆಗುವುದೋ ಅದು ನಾಶದ ಪ್ರತಿಯೋಗಿ ಆಗಿರುತ್ತದೆ. ಪ್ರತಿಯೋಗಿ ಅಲ್ರಿ, ನಾಶದಲ್ಲಿ ಅಭಾವದಲ್ಲಿ ಪ್ರತಿಯೋಗಿ ಬೇಕಾಗ್ತದೆ. ಯಶ್ಯ ಅಭಾವ ತಸ್ಯ ಸ ಏವ ಪ್ರತಿಯೋಗಿ. ಘಟ ಇಲ್ಲ ಅಂತ ನಾವು ಹೇಳ್ಬೇಕಾದ್ರೆ, ಘಟದ ಅಭಾವ ಹೇಳ್ಬೇಕಾದ್ರೆ ಏನಿಲ್ಲ, ಘಟ ಇಲ್ಲ. ಆ ಘಟದ ಅಭಾವಕ್ಕೆ ಘಟವೇ ಪ್ರತಿಯೋಗಿ. ಏನಿಲ್ಲ ಅಂತ ಕೇಳಿ ಏನು ಹೇಳ್ತಾನ, ಘಟ ಇಲ್ಲ.
ಇಲ್ಲ ಅನ್ನೋದು ಅಭಾವ. ಇಲ್ಲ ಅನ್ನುವ ಅಭಾವಕ್ಕೆ ಪ್ರತಿಯೋಗಿ ಯಾವುದು? ಯಾವುದಿಲ್ಲ? ಘಟವೇ ಪ್ರತಿಯೋಗಿ ಅಲ್ಲ. ನಾಶದಲ್ಲಿ ಪ್ರತಿಯೋಗಿ ಪ್ರತೀತಿಯಾಗುತ್ತದೆ. ನಾಶದೊಳಗೆ ಪ್ರತಿಯೋಗಿ ಪ್ರತೀತಿಯಾಗ, ಭಾಗದಲ್ಲಿ ಪ್ರತಿಯೋಗಿ ಪ್ರತೀತಿಯಾಗುವುದಿಲ್ಲ. ಆದರೆ ಮೂರು ಕಾಲದಲ್ಲಿ ಪ್ರತಿಯೋಗಿ ಅಭಾವ ಇರುವುದೆಂದು ಪ್ರತೀತವಾಗುತ್ತದೆ. ನಿಮಗೆ ಒಂದು ನಿಮ್ಮ ಮುಂದೆ ಒಂದು ಘಟ ಐತೆ ಅಂತ ತಿಳ್ಕೊ. ಘಟವನ್ನು ಬಡಗಿಲೆ ಹೊಡೆದ್ರೆ ನಾಶ ಆಕೈತಿ, ಅದಲ್ಲ? ಅದು ಮಣ್ಣು ಅಂತ ತಿಂದ್ರೆ ಬಾದ್ ಆಕೈತಿ. ಅರ್ಥ ಆಕೈತಿಲ್ಲ? ನಾಶ ಬೇರೆ, ಬಾದ ಬೇರೆ. ಬಡಗಿಲೆ ಹೊಡೆದ್ರೆ ನಾಶ ಆಕೈತಿ. ಅದು ಕೇವಲ ಮಣ್ಣು ಐತಿ ಅಂತ ತಿಳಿದ್ರೆ ಬಾದ್ ಆಕೈತಿ. ಘಟವೇ ಖುಷಿ ಘಟವೇ ಇಲ್ಲ. ದಿಟದಂತೆ ತೋರಿ ಮೋಹಿಪದನು ಏನೆಂಬೆ ಅಂತಾರಲ್ಲ, ಹಾಗೆ ನಾಶ ಮತ್ತು ಅಭಾವಗಳಲ್ಲಿ ಇದು ಏನದಪ್ಪ? ನಾಶ ಮತ್ತು ಬಾಧದಲ್ಲಿ ಈ ರೀತಿ ನಾಶದಲ್ಲಿ ಪ್ರತಿಯೋಗಿ ಇದು ತೋರ್ತದ. ಯಾವ್ದು ನಾಶ ಆಯ್ತು ಅಂತ ಕೇಳ ಘಟ ನಾಶ ಅಂತ ಹೇಳ್ಬೇಕಾಕತಿ. ಇಲ್ಲಿ ಬಾಧದೊಳಗ ಮೂರು ಕಾಲಾಗದ ಅಭಾವ ಮೊದಲು ಇಲ್ಲ. ಯಾವಾಗರ ಐತನ ಘಟ ಮಣ್ಣಿನಾಗ? ಇಲ್ಲವೇ ಇಲ್ಲ. ಘಟ ಹುಟ್ಟಕ್ಕಿಂತ ಮೊದಲು ಇಲ್ಲ, ಘಟ ನಾಶ ನಂತರದು ಇಲ್ಲ. ಘಟ ಇದ್ದಾಗನು ಮಣ್ಣು ಬಿಟ್ಟು ಬ್ಯಾರೆ ಘಟ ಇಲ್ಲ. ಅಂದ್ರೆ ತ್ರಿಕಾಲದಲ್ಲಿ ಅಭಾವ. ಈ ರೀತಿಯಾಗಿ ಇನ್ನು ಬಾಧಿತಾನುವೃತ್ತಿ ಅನ್ನೋದು ಮ್ಯಾಗದ ನೋಡು ಟಿಪ್ಪಣಿ. ಹೇಗೆ ಕುಂಬಾರ ಚಕ್ರ ದಂಡದಿಂದ ತಿರುಗಿಸುವ ಪ್ರಯತ್ನ ನಿಲ್ಲಿಸಿದರೂ ಕೂಡ ವೇಗದ ಬಲದಿಂದ ಅದು ತಿರುಗುತ್ತಲೇ ಇರುತ್ತದೆ. ಹಾಗೆ ಬಾಧ ಹೊಂದಿದ ನಂತರದಲ್ಲಿಯೂ ಕೂಡ ಪ್ರಾರಬ್ಧ ಕರ್ಮದಿಂದ ದೇಹಾದಿ ಪ್ರಪಂಚದ ಯಾವ ಪ್ರತೀತಿ ಆಗುತ್ತಲೇ ಇರುತ್ತದೆ. ಅದು ಬಾಧಿತಾನ ವೃತ್ತಿ. ಕುಂಬಾರ ಬಡಗಿ ಇಟ್ಟು ಚಕ್ರ ಹಿಂಗೆ 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 ತಿರ್ಸ್ತಾನೆ. ಬಡಗಿ ತಕ್ಕೊಂಡಾನೀಗ, ಅಲ್ಲಿ ಪ್ರಯತ್ನ ಇಲ್ಲ. ಅದು ಮೊದಲಿನ ಏನದ ಅಲ್ಲ, ಆ ಕುಂಬಾರ ಚಕ್ರ ಪ್ರಯತ್ನ ಇರೋದು ಕೂಡ ವೇಗದ ಬಲದಿಂದ ಹಂಗೆ ತಿರುತ್ತದೆ. ಹಾಗೆ ಪ್ರಾರಬ್ಧ ಕರ್ಮದಿಂದ ದೇಹಾದಿ ಪ್ರಪಂಚ ಪ್ರತೀತಿಯಾಗುತ್ತದೆ. ಸತ್ಯ ಅನ್ನೋ ಬಡಗಿ ತಕ್ಕೊಂಡಾನ, ಅದಲ್ಲ? ಅರ್ಥ ಆಕತಿ? ಸತ್ಯ ಅನ್ನೋ ಬಡಗಿ ತಕ್ಕೊಂಡ, ಸುಳ್ಳು ತಿರುಗಾಕತ್ತಿತ್ತು, ಹಂಗೆ ತಿರುಗೋದ್ಲಕ್ಕಂತ ನಾವು ಅದೇನ ಬಾಧಿತಾನುವೃತ್ತಿ ಅಂತ ಕರೀತಾರೆ. ಇನ್ನು ಪ್ರಶ್ನೆ ಏನದ? ವಿದೇಹ ಮುಕ್ತಿ ಅಂದ್ರೆ ಇಲ್ಲಿ ತಕ್ಕ ಜೀವ ಮುಕ್ತಿ ಅಂದ್ರಪ್ಪ. ವಿದೇಹ ಮುಕ್ತಿ ಅಂದ್ರೆ ಏನು? ಪ್ರಪಂಚದ ಪ್ರತೀತಿ ಇಲ್ಲದೆ ಬ್ರಹ್ಮ ಸ್ವರೂಪದಲ್ಲಿ ಸ್ಥಿತಿ ಅಲ್ಲ. ಪ್ರಪಂಚದ ಪ್ರತೀತಿ ಇಲ್ಲೀಗ. ಅಲ್ಲೇನಿತ್ತು? ಪ್ರತೀತಿ ಇತ್ತು. ಪ್ರತೀತಿ ಸ್ಥಿತಿ ಅಲ್ಲಿ ಎರಡಿತ್ತು. ಇಲ್ಲೇ ಪ್ರತೀತಿ ಇಲ್ಲ, ಸ್ಥಿತಿ ಮಾತ್ರ. ಪ್ರಪಂಚದ ಪ್ರತೀತಿ ಇಲ್ಲದೆ ಬ್ರಹ್ಮ ಸ್ವರೂಪದಲ್ಲಿ ಸ್ಥಿತಿ, ಅಥವಾ ಭೋಗದಿಂದ ಪ್ರಾರಬ್ಧ ಕರ್ಮಗಳ ನಾಶವಾದ ನಂತರದಲ್ಲಿ ಸ್ಥೂಲ ಸೂಕ್ಷ್ಮ ಶರೀರಾಕಾರವಾಗಿರುವ ಪರಿಣಾಮ ಹೊಂದಿರುವ ಅಜ್ಞಾನದ್ದು ಚೇತನದಲ್ಲಿ ವಿಲಯವಾಗುವುದು. ಇದೇ ವಿದೇಹ ಮುಕ್ತಿ. ಪ್ರಾರಬ್ಧ ಕರ್ಮ ಭೋಗ ಕೊಟ್ಟು ಮುಗಿದ ಬಳಿಕ ಸ್ಥೂಲ ಸೂಕ್ಷ್ಮ ಶರೀರದ ಆಕಾರದೊಳಗೆ ಹೊಂದಿರತಕ್ಕಂಥದ್ದು ಯಾವುದು? ಅಜ್ಞಾನವೇ ಏನಾಗೈತಿ? ಸ್ಥೂಲ ಶರೀರ ಆಗೈತಿ, ಸೂಕ್ಷ್ಮ ಶರೀರ ಆಗೈತಿ. ಹಾವಾಗಿ ತೋರಿದ್ದ ಹಗ್ಗೋ ಹಗ್ಗದ ಅಜ್ಞಾನವೋ? ಹಗ್ಗದ ಅಜ್ಞಾನ ಅಲ್ಲ. ಹಾಗೆ ಆ ಸ್ವರೂಪದ ಅಜ್ಞಾನ ಏನಾಗೈತಿ ಅಂತ ಕೇಳ ಅದುವೇ ಸ್ಥೂಲ ಸೂಕ್ಷ್ಮ ದೇಹ ಆಗಿ ಪರಿಣಾಮ ಆಗಿತ್ತಲ್ಲ. ಅದು ಎಲ್ಲಿ ತಕ ಇತ್ತು ಅಂತ ಕೇಳ ಪ್ರಾರಬ್ಧ ಭೋಗ ಕರ್ಮಗಳನ್ನು ನಾಶ ಮಾಡಿತು. ಭೋಗ ಕೊಟ್ಟ ಪ್ರಾರಬ್ಧ ಕರ್ಮ ನಾಶ ಆದ ಬಳಿಕ ಈ ಸ್ಥೂಲ ಸೂಕ್ಷ್ಮ ಆಕಾರದಲ್ಲಿ ಇರುವ ಶರೀರದ ಆಕಾರದಲ್ಲಿರುವ ಅಜ್ಞಾನ ಚೇತನದಲ್ಲಿ ವಿಲಯ ಆಗಿಬಿಡ್ತೈತಿ. ಅಜ್ಞಾನಿಗಳಿಗೆ ಚೇತನದೊಳಗೆ ಈ ವಿಲಯ ಆಗುವುದಿಲ್ಲ. ಯಾಕ? ಅಜ್ಞಾನ ಇರುವುದರಿಂದ ಅದು ಆಗುವುದಿಲ್ಲ. ಜ್ಞಾನಿಗಳಿಗೆ ಚೇತನದೊಳಗೆ ಅವ್ರ ದೇಹಾದಿಗಳೆಲ್ಲ ವಿಲಯ ಆಗ್ತಾವೆ. ಹಾಗೆ ಕಾದ ಕಬ್ಬಿನ ಮ್ಯಾಗ ನೀರು ಗೊಜ್ಜಿದ್ರೆ ಆ ಅಗ್ನಿಯೊಳಗೆ ನೀರು ಹೆಂಗೆ ವಿಲಯ ಆಗ್ತದನೋ ಹಾಗೆ ಇದಕ್ಕೆ ವಿದೇಹ ಮುಕ್ತಿ ಅನ್ನುತ್ತಾರೆ.
ಪ್ರಾರಬ್ಧ ನಾಶ ಹೊಂದಿದಾಗ ಕಾರ್ಯಸಿದ್ಧ ಅಜ್ಞಾನಲೇಶದ ವಿಲಯ ಯಾವ ಸಾಧನದಿಂದ ಉಂಟಾಗುತ್ತದೆ? ವಿಲಯ ಅಂತ ಹೇಳಿದ್ರಲ್ಲ ನೀವು, ವಿಲಯ ಆಗ್ಬೇಕಾದ್ರೆ ಏನು ಸಾಧನ ಬೇಕು? ಯಾವುದು ವಿಲಯ ಆಯ್ತು? ಅಜ್ಞಾನದ ಲೇಷ ವಿಲಯ ಆಯ್ತು. ಅಜ್ಞಾನ ಲೇಷ ದೇಹಾದಿಗಳಿಗೆ ಅಜ್ಞಾನದ ಲೇಷ ಅಂತ ಕರೀತಾರೆ. ಅದು ಯಾವ ಸಾಧನದಿಂದ ಆತು ಅಂತ ಕೇಳಿದ್ರೆ ಉತ್ತರ ಹೇಳ್ತಾರೆ, ಪ್ರಾರಬ್ಧ ನಾಶ ಹೊಂದಿದಾಗ ಹೆಚ್ಚು ಅಥವಾ ಕಡಿಮೆ ಮೂರ್ಛೆ ಕಾಲದಲ್ಲಿ ಬ್ರಹ್ಮಾಕಾವೃತ್ತಿ ಇರುವುದು ಸಂಭವ ಇಲ್ಲ. ಮೂರ್ಛಿತನಾಗಿ ಬಿದ್ದ ಮನುಷ್ಯನಲ್ಲಿ ಬ್ರಹ್ಮಾಕಾವೃತ್ತಿ ಇರಂಗಿಲ್ಲ. ಇರ್ತದಿಲ್ಲ ಅವಾಗ? ಇಲ್ಲ. ಪ್ರಾರಬ್ಧ ನಾಶ ಹೊಂದಿದಾಗ ಹೆಚ್ಚು ಅಥವಾ ಕಡಿಮೆ ಮೂರ್ಛಾ ಕಾಲದಲ್ಲಿ ಬ್ರಹ್ಮಾಕಾವೃತ್ತಿ ಇರುವುದು ಸಂಭವ ಇಲ್ಲ. ಮತ್ತು ವಿದ್ವಾಂಸನಿಗೆ ವಿಧಿಯೂ ಕೂಡ ಇಲ್ಲ. ವಿದ್ವಾಂಸ ಹಿಂಗನೇ ಸಾಯ್ಬೇಕಂತ ಅವಾಗೇನು ವಿಧಿ ಇಲ್ಲ. ಅವ ಹೊಲಿಗೆರೊಳಗೆ ಸಾಯವಲಕ್ಕ, ಮಠದಾಗ ಸಾಯವಲಕ್ಕ, ಎಲ್ಲರ್ಯಾಕೆ ಸಾಯವಲಕ್ಕ, ಅದನ್ನು ಪರಮಾನುಭವದಿ ನೋಡ್ಕೋರಿ ಅಲ್ಲ. ಅಲ್ಲಿ ಅವಾಗ ವಿಧಿ ಇಲ್ಲ, ಹಿಂಗೆ ಸಾಯ್ಬೇಕು ಇಲ್ಲೇ ಸಾಯ್ಬೇಕಂತ ವಿಧಿ ಇಲ್ಲ. ಆದರೂ ಕೂಡ ಸುಷುಪ್ತಿಯಂತೆ ಆ ಮೂರ್ಛಾ ಕಾಲದಲ್ಲಿಯೂ ಕೂಡ ಬ್ರಹ್ಮವಿದ್ಯೆ ಸಂಸ್ಕಾರ ಇದೆ. ಅಲ್ಲಿ ಬ್ರಹ್ಮಾಕಾರ ವೃತ್ತಿ ಇಲ್ಲ. ಮೂರ್ಛಾ ನೋಡ್ರಿ, ಪ್ರಾಣ ಹೋಗಿತ್ತ ಮೊದಲು ಏನಾಕೈತಿ? ಮೂರ್ಛೆ ಆಗಿರ್ತದೆ ಪ್ರತಿಯೊಬ್ಬರಿಗೂ ಕೂಡ ನೇಮದ. ಪ್ರಾಣ ಹೋಗಿತ್ತ ಮೊದಲು ಮೂರ್ಛಾ. ಆ ಮೂರ್ಛೆ ಒಳಗೆ ಬ್ರಹ್ಮಾಕಾರ ವೃತ್ತಿ ಇರಂಗಿಲ್ಲ, ಆದ್ರೆ ಅದ್ರ ಸಂಸ್ಕಾರ ಇರ್ತದೆ. ಬ್ರಹ್ಮಾಕಾರ ವೃತ್ತಿಯ ಸಂಸ್ಕಾರ ಇರ್ತದೆ. ಡಬ್ಬ್ಯಾಗ ಕಪ್ರಿಲ್ಲ, ಕರ್ಪೂರದ ಸಂಸ್ಕಾರ ಹೆಂಗಿರ್ತದಲ್ಲ, ಬ್ರಹ್ಮಕೃತಿ ಮಾಡಿ 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 ಅವನಲ್ಲಿ ಆವಾಗ ಬ್ರಹ್ಮಕೃತಿ ಇರಂಗಿಲ್ಲ. ಯಾಕ? ಅದೇನಾಗಿರ್ತತಿ ಅಂತ ಕೇಳ, ಮನುಷ್ಯನಿಗೆ ಮೂರ್ಛೆ ಆಗಿರ್ತದೆ, ಅದು ಬ್ರಹ್ಮಕೃತಿ ಇರೋದಿಲ್ಲ. ಆದರೆ ಬ್ರಹ್ಮ ವಿದ್ಯೆ ಸಂಸ್ಕಾರ ಇರ್ತದೆ. ಅದರಲ್ಲಿ ಆರುಢ ಚೇತನದಿಂದ ಕಾರ್ಯಶತ ಅಜ್ಞಾನಲೇಶದ ವಿಲಯ ಆಗುತ್ತದೆ. ಆವಾಗ ಏನಾಕತಿ? ಆರುಢ ಚೇತನದಿಂದ ಎಲ್ಲಿ ಸಂಸ್ಕಾರದಲ್ಲಿ ಇರುವ ಚೇತನ, ಆರುಢ ಚೇತನ ಅಂದ್ರೇನು? ಸಂಸ್ಕಾರ ಇರ್ತತಿಲ್ಲ, ಬ್ರಹ್ಮವಿದ್ಯಾ ಸಂಸ್ಕಾರ. ಆ ಬ್ರಹ್ಮವಿದ್ಯಾ ಸಂಸ್ಕಾರದಲ್ಲಿ ಇರುವ ಆರುಢ ಅಂದ್ರೆ ಇರುವ ಚೇತನದಿಂದ ಕಾರ್ಯಶೇತ ಅಜ್ಞಾನ ಲೇಷ ಆಗ್ತದೆ. ಎದರಿಂದ ಲೇಷ ನಾಶ ಆಕೈತಿ ಕೇಳೋಣವ? ಇದರಿಂದ ನಾಶ ಆಕೈತಿ. ಮತ್ತು ಕಟ್ಟಿಗೆಯಲ್ಲಿ ಹತ್ತಿರುವ ಅಗ್ನಿಯಿಂದ ಹುಲ್ಲು ಮುಂತಾದ ದಾಹವಾಗಿ ತನ್ನದು ಕೂಡ ದಾಹ ಆಗುವ ಹಾಗೆ ಬೆಂಕಿ ಹಚ್ಚಿದ ಕೂಡಲೇ ಬೆಂಕಿ ಕಟ್ಟಿಗೆನ ನಾಶ ಮಾಡಿ ಬೆಂಕಿ ನಾಶ ಮಾಡಕ್ಕೆ ಮತ್ತೇನ್ರ ಬೇಕನ್ನ? ಕಟ್ಟಿಗೆ ನಾಶ ಮಾಡ್ಲಕ್ಕೆ ಬೆಂಕಿ ಬೇಕು. ಕಟ್ಟಿಗೆ ನಾಶ ಮಾಡಿ ಬೆಂಕಿ ತಂತಾನೆ ಹಂಗೆ ನಾಶ ಆಗ್ತದನೋ ಹಾಗೆಯೇ ಆ ಸಂಸ್ಕಾರ ಆರುಢ ಚೇತನದ ಪ್ರಪಂಚದ ವಿಲಾಸವಾಗಿ ತನ್ನದಾದರೂ ಕೂಡ ಏನು ಜ್ಞಾನ ಸಂಸ್ಕಾರವಾದರೂ ಕೂಡ ಅಲ್ಲಿ ಅದು ಕೂಡ ವಿನಾಶವಾಗುತ್ತದೆ. ನಂತರ ಏನತ್ರ ಅಲ್ಲಿ ಅಸಂಗ ಶುದ್ಧ ಸಚ್ಚಿದಾನಂದ ಸ್ವಪ್ರಕಾಶವಾದ ತಾನೇ ತಾನಾದ ಬ್ರಹ್ಮ ಅವಶೇಷವಾಗಿ ಉಳಿಯುತ್ತದೆ. ಈ ರೀತಿಯಾಗಿ ಜೀವನ ಮುಕ್ತಿ ಅಂದರೆ ಏನು? ವಿದೇಹ ಮುಕ್ತಿ ಅಂದರೆ ಏನು? ಆ ವಿದೇಹ ಮುಕ್ತಿ ಹೆಂಗಾಗ್ತದೆ ಮತ್ತು ಜೀವನ ಮುಕ್ತಿಗೆ ದೃಷ್ಟಾಂತ ಏನು? ಇಲ್ಲಿ ಪರ್ಯಂತರವಾಗಿ ಹೇಳಿ ಇಂತು ಶ್ರೀ ವಿಚಾರ ಚಂದ್ರೋದಯದಲ್ಲಿರುವ ಜೀವಮುಕ್ತಿ ವಿದೇಹ ಮುಕ್ತಿ ವರ್ಣನೆ ಎಂಬ 14ನೇ ಕಲ ಸಮಾಪ್ತಿ ಅಂತ ಹೇಳಿದ್ದಾರೆ. ಒಂದು ಸೂಚನೆ ಏನಪ್ಪ? ಈ ಚಂದ್ರೋದಯದಲ್ಲಿ ಇಲ್ಲಿ ಪರ್ಯಂತರವಾಗಿ ಎಷ್ಟು 14 ಕಲೆ, ಅದು 15ನೇ ಕಲೆ ಜೊತೆಗೆ ಚಂದ್ರೋದಯ ಮುಕ್ತಾಯ ಆಗ್ತದೆ. ಪರಂತು ಈ ಚಂದ್ರೋದಯ ಗ್ರಂಥದ ಮುಕ್ತಾಯ ಸಮಾರಂಭವನ್ನು ಇಂಡಿ ತಾಲೂಕಿನ ಶಿರಣ ಗ್ರಾಮದ ಸದ್ಭಕ್ತರು ಅದನ್ನು ಏನು ನಿಶ್ಚಯ ಮಾಡ್ಕೊಂಡ್ಬಂದಿದ್ದಾರೆ. ಇದು ಶಿರಣದಲ್ಲಿ ಮುಕ್ತಾಯ ಆಗ್ಬೇಕ್ರಿ ಚಂದ್ರೋದಯ ಅಂಥೇಳಿ. ರವಿವಾರ ದಿವಸ ಅಲ್ಲಿ ವಸ್ತಿ ಹೋಗಬೇಕಾಗ್ತದೆ. ಸೋಮವಾರ ಬೆಳಿಗ್ಗೆ ಇಂಡಿ ತಾಲೂಕಿನ ಶಿರನಾಳ ಗ್ರಾಮದಲ್ಲಿ ಬಹಳ ಜನ ಮುಮುಕ್ಷುಗಳು ಈ ಚಂದ್ರೋದಯವನ್ನು ಅಲ್ಲೇ ಕುಂತಲೇ ತಮ್ಮ ಮನೆಯೊಳಗೆ ಏನು ಮೊಬೈಲ್ ಮೂಲಕವಾಗಿ ಕೇಳಿದ್ದಾರೆ. ಅನೇಕ ಕಡೆಗೆ ಬಹಳ ಜನ ಕೇಳಿದ್ದಾರೆ ಸಿದ್ಧಾರೂಢ ಕೃಪೆಯಿಂದ. ಆದರೆ ಇದರ ಚಂದ್ರೋದಯ ಮುಕ್ತಾಯ ಸಮಾರಂಭ ಹಾಗೂ ಮುಂದೆ ನಂತರದಲ್ಲಿ ವಿಚಾರ ಸಾಗರದ ಆರಂಭ
2 ಕಾರ್ಯಕ್ರಮಗಳು ಇಂಡಿ ತಾಲೂಕಿನ ಶಿರಳ ಗ್ರಾಮದ ಸದ್ಭಕ್ತರು ಹೊತ್ಕೊಂಡಿದ್ದಾರೆ. ಸೋಮವಾರ ಬೆಳಿಗ್ಗೆ 9 ಗಂಟೆಯಿಂದ 12 ಗಂಟೆ ಪರ್ಯಂತರವಾಗಿ ಚಂದ್ರೋದಯವನ್ನು ಶ್ರವಣ ಮಾಡಿರತಕ್ಕಂಥ ಸಾಧಕರ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು. ನಾವು ಇಷ್ಟು ದಿವಸ ಕೇಳಿದ್ರಿಂದ ಏನು ನಮಗೆ ಲಾಭ ಆಯ್ತು ಅಂತನ್ನುವುದನ್ನು, ನಾವು ಏನೇನು ಇದರಿಂದ ತಿಳ್ಕೊಂಡೀವಿ ಅನ್ನೋದನ್ನು ಚಂದ್ರೋದಯವನ್ನು ಶ್ರವಣ ಮಾಡಿದ ಎಲ್ಲ ಮೋಕ್ಷ ವರ್ಗದವರು ಅಭಿಪ್ರಾಯವನ್ನು ಕೇಳಿ ಪುನಃ ಈ ಚಂದ್ರೋದಯ ಮುಕ್ತಾಯ ಸಮಾರಂಭ, ನಂತರದಲ್ಲಿ ವಿಚಾರ ಸಾಗರದ ಗ್ರಂಥದ ಆರಂಭ, 2 ಕಾರ್ಯಕ್ರಮಗಳು ಸಿದ್ಧಾರೂಢ ಕೃಪೆಯಿಂದ ನಡೀತಾ ಇದ್ದಾವೆ. ಎಲ್ಲ ಮುಮುಕ್ಷುಗಳು ಭಾಗವಹಿಸಬೇಕು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮಂಗಲವರು. ಸದ್ಗುರುನಾಥ ಮಹಾರಾಜ ಕಿ ಜೈ.